ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ನಮಸ್ಕಾರ, ಮುಂಜಾನೆ ಮುನ್ನೋಟಕ್ಕೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ, ನನ್ನ ಜೊತೆ ನನ್ನ ಕಲೀಗ ಅಶ್ವದಿವಿತ್ ಕೂಡ ಜಾಯ್ನ್ ಆಗಿದ್ದಾರೆ. ಅಶ್ವದಿವಿತ್, ವೆಲ್ಕಮ್ ಟು ದಿ ಶೋ. ಇವತ್ತು ನಾವು ತಗೊಂಡು ಬಂದಿರೋ ವಿಚಾರ ಏನಪ್ಪಾ ಅಂತಂದ್ರೆ ರೈತರ ಬಗ್ಗೆ. ಪ್ರತಿ ಬಾರಿಯೂ ಕೂಡ ರೈತರ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಬಹಳ ದುಃಖ ಅನ್ಸುತ್ತೆ, ಬಹಳ ಬೇಸರ ಅನ್ಸುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ರೈತರು ಇದ್ದಾರಾ ಅನ್ನುವಂಥ ಪ್ರಶ್ನೆಯನ್ನ ಕೇಳುವಂಥ ಪರಿಸ್ಥಿತಿ ಈಗ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಎಂಥ ಪರಿಸ್ಥಿತಿ ಅಂತಂದ್ರೆ, ಒಂದು ಕಡೆ ಬರೆ ಈ ರೈತರ ಮೇಲೆ ಬಿದ್ದಿದೆ, ಮತ್ತೊಂದು ಕಡೆಯಲ್ಲಿ ಮಳೆ ಕೊರತೆ, ಬಿತ್ತಬೇಕೋ ಬೀಜ ಬಿತ್ತನೆ ಮಾಡಬೇಕೋ ಅಥವಾ ಬೆಳೆ ಬೆಳಿಬೇಕೋ ಅನ್ನುವಂಥ ಕನ್ಫ್ಯೂಷನ್ ಅಲ್ಲಿ ರೈತರಿದ್ದಾರೆ. ಮುಂದೆ ಏನಪ್ಪಾ ಅನ್ನುವಂಥ ಪರಿಸ್ಥಿತಿ ರೈತರದ್ದು. ಇಂಥ ಸಂದರ್ಭದಲ್ಲಿ ಈ ವರ್ಷದ್ದು ಬಿಡಿ, ಆದರೆ ಕಳೆದ ವರ್ಷಕ್ಕೆ ಯಾವುದೇ ರೀತಿಯ ತೊಂದರೆ ಆದಾಗ, ಈ ಬೆಳೆ ಹಾನಿ ಆದಂತಹ ಸಂದರ್ಭದಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಏನೇ ಆದರೂ ಕೂಡ ಬೆಳೆ ವಿಮೆ ಅಂತ ಇರುತ್ತೆ. ಆರ್ಥಿಕವಾಗಿ ಹೊರೆ ಆಗಬಾರ್ದು ರೈತರಿಗೆ, ಅವರಿಗೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಜೊತೆಗೆ ಇನ್ನಿತರ ಬೆಳೆಯನ್ನು ಬೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಒಂದು ಸಪೋರ್ಟ್ ಸಿಸ್ಟಮ್ ಅಂತ ವಿಮೆ ಅಂತ ಇರುತ್ತೆ. ಅದಕ್ಕೆ ಅವ್ರು ದುಡ್ಡು ಕೂಡ ಕಟ್ತಾರೆ, ಏನು ಫ್ರೀಯಾಗಿ ಏನು ಕೊಡುವಂಥದ್ದಲ್ಲ. ಆದರೆ 1650 ರೂಪಾಯಿ ಕಟ್ಟಿದ್ದಾರೆ. ಅವ್ರಿಗೆ ಸಿಕ್ಕಿರೋದು ಎಷ್ಟು ಅಂತ ನೀವೇನಾದರೂ ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗ್ತಾರೆ. ಅಷ್ಟ ಅನ್ನುವಂಥ ಪ್ರಶ್ನೆಯನ್ನ ಖಂಡಿತವಾಗ್ಲೂ ಕೇಳ್ತೀರಾ. ಯಾಕಂದ್ರೆ ಸರ್ಕಾರನೋ ಅಥವಾ ವಿಮೆ ಕಂಪನಿನೋ ಯಾರಿಂದ ಈ ಕಳ್ಳಾಟ ಆಗಿದೆ ಅನ್ನುವಂಥದ್ದು ಬಯಲಿಗೆ ಬರಬೇಕು. ರೈತರಿಗೆ ಸದ್ಯದ ಪರಿಸ್ಥಿತಿ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಸರ್ಕಾರ ಯಾಕೆ ಹೀಗೆ ಮಾಡ್ತಾ ಇದೆ ಅಂತ ರೈತರು ಪದೇ ಪದೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಬೆಳೆ ವಿಮೆ ಹಣ ಕಂಡು ರೈತರಿಗೆ ಬರ ಸಿಡಿಲು ಬಡಿದಂತಾಗಿದೆ. 2025-26ನೇ ಸಾಲಿನ ವಿಮೆ ಇನ್ನೂ ಬಂದಿಲ್ಲ. ಇತ್ತ ಕಲಬುರಗಿಯಲ್ಲಿ ಬಂದಿದೆ ರೈತರಿಗೆ, ಆದರೆ ಪುಡಿಕಾಸು ಜಮೆ ಆಗಿದೆ. ಸಾವಿರಾರು ರೂಪಾಯಿ ಪಾವತಿ ಮಾಡಿದ್ದಾರೆ, ಆದರೆ ಸಿಕ್ಕಿರೋದು 2 ಅಂಕಿ ಪರಿಹಾರ. ರೈತರ ಖಾತೆಗೆ 34 ರೂಪಾಯಿ, 51 ರೂಪಾಯಿ, 54 ರೂಪಾಯಿ, 69 ರೂಪಾಯಿ ವಿಮೆ ಜಮೆ ಆಗಿದೆ ಅಂತಂದ್ರೆ ಅವ್ರು ಅದನ್ನು ಇಟ್ಕೊಂಡು ಏನು ಮಾಡಬೇಕು? 1 ಎಕರೆಗೆ 600ರಿಂದ 800 ರೂಪಾಯಿ ಕಟ್ಟಿದ್ದಾರೆ ರೈತರು. ನೀರಾವರಿ ಭೂಮಿ, ಕೃಷಿ ಭೂಮಿ, ಈ ರೀತಿ ಬೇರೆ ಬೇರೆ ರೀತಿಯ ವಿಮೆಗಳಿದೆ. ಆ ನೀರಾವರಿ ಭೂಮಿಗೆ 1650 ರೂಪಾಯಿ ಕಟ್ಟಿದ್ದಾರೆ ಅನ್ನದಾತರು. ಮಿನಿಮಮ್ ಅಂತಂದ್ರೂ ಕೂಡ ಮಿನಿಮಮ್ 10,000ದಿಂದ 15,000 ಬರಬೇಕು. ಆದರೆ ಬಂದಿರೋದೆಷ್ಟು ಹೇಳಿ? 2 ಅಂಕ, 29 ರೂಪಾಯಿ, 39 ರೂಪಾಯಿ, 69 ರೂಪಾಯಿ, ಈ ರೀತಿ ಬಂದಿದೆ. ಇದನ್ನು ನೋಡಿ ಶಾಕ್ ಆಗಿದ್ದಾರೆ. ಎಲ್ಲಿಂದ ಬಂತಿದ್ದು? 1650 ರೂಪಾಯಿ ಬ್ಯಾಂಕಲ್ಲಿ ಇಟ್ಟಿದ್ರು ಕೂಡ 2 ವರ್ಷ, ಬಹುಶಃ ಇಂಟ್ರೆಸ್ಟೇ ಒಂದು 29-30 ರೂಪಾಯಿ ಬರ್ತಿತ್ತೇನೋ. ಆದರೆ ಅದು ಕೂಡ ಇಲ್ಲದಂಥ ಪರಿಸ್ಥಿತಿ ಈಗ ಸದ್ಯಕ್ಕೆ ರೈತರದ್ದು. ಕಲಬುರಗಿಯಲ್ಲಿ ನಡೆದಿರುವಂಥ ಘಟನೆ ನೋಡಿ. ಇದು ಕೇವಲ ಕಲಬುರಗಿ ಮಾತ್ರ ಅಲ್ಲ, ಅನೇಕ ಕಡೆಗಳಲ್ಲಿ ಇಂಥದ್ದೇ ಘಟನೆ ಆಗಿದೆ. ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ ಅಶ್ವಿನಿ, ಇದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬೆಳೆ ವಿಮೆ ಆಯಿತಾ. ಈಗ ಕಲಬುರಗಿ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಇನ್ನೂ ನಾನು ಸರ್ಚ್ ಮಾಡ್ತಾ ಇದ್ದೆ, 221 ಕೋಟಿ ಕಲಬುರಗಿ ಜಿಲ್ಲೆಗೆ ಇದ್ರ ಬಗ್ಗೆ ಅನುದಾನ ಬಂದಿದೆಯಂತೆ. ಅಂದರೆ ರೈತರ ಅಕೌಂಟಿಗೆ ಬರ್ತಾ ಇರೋದು 36 ರೂಪಾಯಿ, 56 ರೂಪಾಯಿ. ಅವ್ರು ಕಟ್ಟಿರೋದು 3 ಡಿಜಿಟ್ಟು, ಬಂದಿರೋದು 2 ಡಿಜಿಟ್ಟು. ಬರಬೇಕಾಗಿದ್ದು 25,000, ಅಟ್ಲೀಸ್ಟ್ 15,000, ಬಂದಿರೋದು 35 ರೂಪಾಯಿ, 55 ರೂಪಾಯಿ, 70 ರೂಪಾಯಿ. ಅಲ್ಲ, ರೈತರ ಕತೆ ಏನಾಗ್ತಾ ಇದೆ ಅಂತ. ಅದು ಕೂಡ ಈ ವರ್ಷದಲ್ಲ, ಅದು ಹೋದ ವರ್ಷದ್ದು ಆಯಿತಾ. ಒಂದಷ್ಟು ನಿಯಮವನ್ನು ಸಡಿಲಿಸಬೇಕು, ಒಂದಷ್ಟು ನಿಯಮಗಳು ನಮಗೆ ತೊಂದರೆ ಕೊಡ್ತಾ ಇದೆ, ಇದರಿಂದ ಅರ್ಜಿ ತಿರಸ್ಕೃತ ಆಗ್ತಾ ಇದೆ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಇತ್ತಲ್ಲ, ಅವಾಗ ಒಂದಷ್ಟು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿ ಅರ್ಜಿ ಹಾಕಿದ್ರಂತೆ. ಆ ಅರ್ಜಿ ಕತೆ ಏನಾಯಿತು ಅದೂ ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ರೈತರಿಗೆ ಬರ ಒಂದು ಕಡೆ ಆದರೆ ಅಕೌಂಟಲ್ಲಿ 35 ರೂಪಾಯಿ, 55 ರೂಪಾಯಿ ನೋಡಿ ಅವ್ರ ಮನಸ್ಸೇನಾಗಬೇಕ್ರಿ? ಅಲ್ಲ, ಅವ್ರ ಮನಸ್ಸೇನಾಗಬೇಕು ಅಂತ. ರಾಜ್ಯದಲ್ಲಿ ಭೀಕರ ಬರಗಾಲದ ಛಾಯೆ ಆವರಿಸಿಕೊಂಡಿದೆ. ಕಳೆದ ವರ್ಷ ಅತಿವೃಷ್ಟಿಯಿಂದ ಕಂಗಾಲಾದ ರೈತರು ಈ ವರ್ಷ ಅನಾವೃಷ್ಟಿಯಿಂದ ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ. ಪ್ರಕೃತಿ ವಿಕೋಪಗಳಿಂದ ಬೆಳೆ ಬೆಳೆಯೋದಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ರೈತರ ಬೆಳೆಗೆ ಬೆಳೆ ವಿಮೆ ಮಾಡಿಸ್ಕೊಂಡಿದೆ. ಎಷ್ಟು ಕಟ್ಕೊಂಡಿದ್ದಾರೆ? 600 ರೂಪಾಯಿ, 800 ರೂಪಾಯಿ ಹಿಂಗೆಲ್ಲ ಕಟ್ಸ್ಕೊಂಡಿದ್ದಾರೆ. ನೀರಾವರಿ ಬೆಳೆಗೆ, ಭೂಮಿಗೆ 1650 ರೂಪಾಯಿ. ನೀವು ಹೇಳಿದ್ರಲ್ಲ, 1650 ರೂಪಾಯಿ ಒಳ್ಳೆ ನೀರಾವರಿ ಬೆಳೆ ಕಟ್ಸ್ಕೊಂಡಿರೋದು. ಆದರೆ ಕಳೆದ ವರ್ಷದ ಬೆಳೆ ವಿಮೆಯ ಅಂತಿಮ ಹಂತದ ಹಣ ರೈತರ ಖಾತೆಗೆ ಜಮಾ ಆಗಿದೆ. ರೈತರು ಬೆಳೆ ವಿಮೆ ಹಣ ಜಮಾ ಆಗಿರೋದನ್ನು ಕಂಡು ಬಿಟ್ಕೊಂಡು ಇದೇನಿದು 25,000 ಇರೋ ಜಾಗದಲ್ಲಿ 25 ರೂಪಾಯಿ ಇದೆಯಲ್ಲ ಅಂತ ಅವರು ತುಂಬ ಶಾಕ್ ಆಗಿಬಿಟ್ಟಿದ್ದಾರೆ. ಫಸ್ಟು ಈ ಸ್ಟೋರಿ ನೋಡೋಣ, ಆಮೇಲೆ ಮಾತಾಡೋಣ.
ರೈತರಿಗೆ ಗಾಯದ ಮೇಲೆ ಬರೆ ಎಳೆದ ಸರ್ಕಾರ. ಭೀಕರ ಬರಗಾಲದ ನಡುವೆ ಬೆಳೆ ವಿಮೆ ಶಾಕ್. ಅನ್ನದಾತನ ಖಾತೆಗೆ ಪುಡಿಗಾಸು. ಇದೇನು ಭಿಕ್ಷೆನಾ? ಸದ್ಯ ಭೀಕರ ಬರಗಾಲದಿಂದ ಕರುನಾಡು ಅಕ್ಷರಶಃ ನಲುಗಿ ಹೋಗಿದೆ. ಜಲಮೂಲಗಳು ಬತ್ತಿ ಹೋಗಿದ್ದು, ಕೆರೆ ಕಟ್ಟೆಗಳು ಒಣಗಿ ಹೋಗಿವೆ. ರಾಜ್ಯದ ಬಹುತೇಕ ಜಲಾಶಯಗಳು ಖಾಲಿ ಹೊಡೆಯುತ್ತಿವೆ. ಕಂಡು ಕೇಳರಿಯದಂತಹ ಜಲಕ್ಷಾಮದಿಂದ ಜನರು ಕಂಗಾಲಾಗಿದ್ದಾರೆ. ಕೆಲ ಜಿಲ್ಲೆಗಳಲ್ಲಿ ಮಾತ್ರ ಸಾಧಾರಣ ಮಳೆಯಾಗ್ತಿದ್ದು, ಡ್ಯಾಂಗೆ ನೀರು ಹರಿದು ಬರ್ತಾ ಇದೆ. ಇದು ತಾತ್ಕಾಲಿಕವಷ್ಟೇ. ಮಳೆ ಬಂದ ನೀರು ಹರಿದು ಹೋಗಲಿದ್ದು, ಮುಂದಿನ ದಿನಗಳಲ್ಲಿ ರಾಜ್ಯಕ್ಕೆ ಬರಸಿಡಿಲು ಬಡಿಯಲಿದೆ. ಹನಿ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಇದೆಲ್ಲ ಒಂದ್ ಕಡೆಯಾದ್ರೆ, ಮುಂಗಾರು ನಂಬಿ ಬೆಳೆ ಬೆಳೆದಿದ್ದ ರೈತರು ಬೀದಿಗೆ ಬಿದ್ದಿದ್ದಾರೆ. ಮಳೆಯಿಲ್ಲದೆ ಭೂಮಿಯಲ್ಲೇ ಬೆಳೆ ಒಣಗಿದ್ದು, ರೈತರು ಟ್ರ್ಯಾಕ್ಟರ್ ಅನ್ನು ಹರಿಸಿ ಬೆಳೆ ನಾಶಪಡಿಸ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಅತಿವೃಷ್ಟಿ ಉಂಟಾಗಿದೆ. ಅತಿವೃಷ್ಟಿ, ಹಲವೆಡೆ ಅನಾವೃಷ್ಟಿಯಿಂದ ಅನ್ನದಾತರು ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ. ಸಾಲಬಾಧೆ ತಾಳಲಾರದೆ ರೈತರು ಸಾವಿನ ದಾರಿಯನ್ನು ಹಿಡಿದಿದ್ದಾರೆ. ಬಹುತೇಕ ರೈತರು ತಮ್ಮ ಸಂಕಷ್ಟಕ್ಕೆ ಕೈ ಹಿಡಿಯುತ್ತೆ ಅಂತ ಬೆಳೆ ವಿಮೆ ಮಾಡಿಸಿದರು. ಆದರೆ ಆ ಬೆಳೆ ವಿಮೆ ಹಣ ಜಮಾ ಆಗಿರೋದನ್ನ ಕೇಳಿದ್ರೆ ನೀವು ಒಂದು ಕ್ಷಣ ದಂಗಾಗಿ ಹೋಗ್ತೀರಿ. ಅನ್ನದಾತನ ಖಾತೆಗೆ ಪುಡಿಗಾಸು ಜಮೆ. 10 ರೂಪಾಯಿ, 65 ರೂಪಾಯಿ ಬೆಳೆ ವಿಮೆ ಹಣ ಜಮೆ. ಮೊಬೈಲ್ನಲ್ಲಿ ಹೀಗೆ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 64 ರೂಪಾಯಿ ಬೆಳೆ ವಿಮೆ ಹಣ ಜಮಾ ಆಗಿರೋದನ್ನ ತೋರಿಸ್ತಿರುವಂತಹ ರೈತರು. ಮತ್ತೊಂದು ಕಡೆಗೆ ಬಿಡಿಗಾಸು ಬೆಳೆ ವಿಮೆಯನ್ನ ಹಾಕಿದ ಬೆಳೆ ವಿಮೆ ಕಂಪನಿ ಮತ್ತು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿರುವ ರೈತರು. ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಆತನೂರು ಮತ್ತು ಬೋಗನಹಳ್ಳಿ ಗ್ರಾಮದ ರೈತರ ಸ್ಥಿತಿ ಇದು. ಕಳೆದ ವರ್ಷ ಅತಿವೃಷ್ಟಿಯಿಂದ ಜಿಲ್ಲೆಯ ಬಹುತೇಕ ರೈತರು ತಾವು ಬೆಳೆದಿರುವಂತಹ ಬೆಳೆಯನ್ನ ಕಳೆದುಕೊಂಡಿದ್ದರು. ತೊಗರಿ, ಜೋಳ, ಕಬ್ಬು ಬೆಳೆ ನಾಶವಾಗಿತ್ತು. ಇದರಿಂದ ರೈತರು ಎಕರೆಗೆ ಬೆಳೆಯಾಶ್ರಿತ ಭೂಮಿಗೆ 600 ರಿಂದ 800 ರೂಪಾಯಿ, ನೀರಾವರಿ ಭೂಮಿಗೆ 1650 ರೂಪಾಯಿ ಬೆಳೆ ವಿಮೆ ಹಣವನ್ನ ವಿಮೆ ಕಂಪನಿಗೆ ಕಟ್ಟಿದ್ದಾರೆ. ಸಂಕಷ್ಟದಲ್ಲಿ ಆ ಹಣ ಸೇರಿ ಸರ್ಕಾರ ಹೆಚ್ಚಿನ ಹಣವನ್ನ ಕೊಡುತ್ತೆ ಅಂತ ಕಾಯ್ತಾ ಕೂತಿದ್ರು. ಆದರೆ ಬೆಳೆ ವಿಮೆ ಹಣ ಜಮಾ ಆಗಿರೋದನ್ನ ಕಂಡು ರೈತರು ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. 2025-26 ಸಾಲಿನಲ್ಲಿ ಮುಂಗಾರು ಹಂಗಾಮು ಮತ್ತು ಹಿಂಗಾರು ಹಂಗಾಮಿನಲ್ಲಿ ಎಲ್ಲ ನಮ್ಮ ರೈತ ಬಾಂಧವರು ಮಿನಿಮಮ್ 1200 ರಿಂದ 1300 ರೈತರು ಈ ಒಂದು ಬೆಳೆ ವಿಮೆ ಕಟ್ಟಿದ್ದಾರೆ. ಬೆಳೆ ವಿಮೆ ಕಟ್ಟಿದ್ರು ಕೂಡ ನಾವು ಕಟ್ಟಿದ್ದು ಎಕರೆಗೆ 800 ರಿಂದ 900, ನೀರಾವರಿ 1650. ಆದರೆ ನಮಗೆ ರೈತರಿಗೆ ಸಂದೇಹ ಆದ ಹಣ 6 ರೂಪಾಯಿ, 8 ರೂಪಾಯಿ, 10 ರೂಪಾಯಿ ಇದೇನು ದಾನದ ರೂಪದಲ್ಲಿ ರೈತರಿಗೆ ಕೊಡ್ತಾ ಇದ್ದೀರಿ? ಇದು ಯಾವ ರೀತಿ ಸರ್ವೆ ಮಾಡಿದಿರಿ? ಬೆಳೆ ಹಾನಿ ಸಮೀಕ್ಷೆ ಸಂದರ್ಭದಲ್ಲಿ ಅಧಿಕಾರಿಗಳು ಕೊಳ್ಳಾಟ ನಡೆಸಿ ಸರಿಯಾಗಿ ಸರ್ವೆಯನ್ನ ಮಾಡದೇ ಇರುವುದರಿಂದ ಇವತ್ತು ನಮಗೆ ಬೆಳೆ ವಿಮೆ ಹಣ ಸರಿಯಾದ ಪ್ರಮಾಣದಲ್ಲಿ ಬಂದಿಲ್ಲ. ಮೊದಲೇ ಬರಗಾಲದಿಂದ ಸಾಕಷ್ಟು ತೊಂದರೆಗೆ ಒಳಗಾದ ರೈತರು ಬೆಳೆ ವಿಮೆಯ 4 ಕಾಸಿನ ಕನಸು ಕೂಡ ಕಾಣ್ತಿದ್ರು. ಆದರೆ ಬೆಳೆ ವಿಮೆ ಕಂಪನಿ ಮತ್ತು ಸರ್ಕಾರ ರೈತರ ಆಸೆಗೆ ತಣ್ಣೀರು ಎರಚುವಂತಹ ಕೆಲಸ ಮಾಡಿದೆ. ರೈತರಿಗೆ ಬೆಳೆ ವಿಮೆ ಕಂಪನಿಯಿಂದ ಮೋಸ ಆಗಿರುತ್ತದೆ. ನಮ್ಮ ಎಲ್ಲ ರೈತರಿಗೆ 10 ರೂಪಾಯಿ, 20 ರೂಪಾಯಿ, 25 ರೂಪಾಯಿ ಅಂತೆ ಜಮಾ ಆಗಿರುತ್ತದೆ. ಇದಕ್ಕೆ ಮೂಲ ಕಾರಣ ಸರಿಯಾಗಿ ಸರ್ವೆ ಮಾಡದೇ ಇರುವುದು ಪ್ರಮುಖ ಕಾರಣವಾಗಿರುತ್ತದೆ. ನಿಮ್ಮ ಜಿಲ್ಲೆಯಲ್ಲಿ ಹೀಗಾಗಿದೆ ಅಂತ ನೂತನ ಸಚಿವರನ್ನ ಕೇಳಿದ್ರೆ ಅಜಯ್ ಸಿಂಗ್ ಹೇಳೋದು ಹೀಗೆ ನೋಡಿ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರಲ್ಲಿ ಕೆಲವು ಹಳ್ಳಿಗಳಲ್ಲಿ ರೈತರಿಗೆ ಬೆಳೆ ವಿಮೆ ಕೊಡುವಂಥದ್ರಲ್ಲಿ ಸಾಕಷ್ಟು ಮೋಸಗಳು ಮಾಡ್ತಾ ಇದ್ದಾವೆ ಕಂಪ್ನಿಗಳು ಅನ್ನೋಂಥದ್ದು. ಅಂದರೆ ಅವ್ರ ಹತ್ರ ಹೆಚ್ಚು ಹಣವನ್ನು ಕಟ್ಟಿಸ್ಕೊಳ್ತಾರೆ. ಅವ್ರ ಖಾತೆಗೆ ಜಮಾ ಮಾಡುವಂಥ ಸಂದರ್ಭದಲ್ಲಿ 10 ರೂಪಾಯಿ, 15 ರೂಪಾಯಿ, 60 ರೂಪಾಯಿ ಈ ಥರ ಕಡಿಮೆ ಮಾರ್ಜಿನಲ್ಲಿ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದಷ್ಟು ಆರೋಪಗಳು ಕೇಳ್ಬರ್ತಾ ಇದೆ. ಹೌದು, ಅದು ನಮಗೆ ಗೊತ್ತಾಗಿದೆ. ಅದು ಏನಾಗಿದೆ ಅಂತ ಅದ್ರ ಬಗ್ಗೆ ಸರಿಯಾಗಿ ರೀತಿಯಿಂದ ನಾವು ತಿಳ್ಕೊಂಡು ಯಾವ ಕಾರಣಕ್ಕೂ ನಮ್ಮ ಭಾಗದ ರೈತರಿಗೆ ಅನ್ಯಾಯ ಆಗಕೂಡ್ದು ಅಂತ ನಾವು ನೋಡ್ಕೊಳ್ತೀವಿ. ಇದನ್ನ ತಾವೇನಾದರೂ ಜಿಲ್ಲೆಗೆ ಹೋದಂಥ ಸಂದರ್ಭದಲ್ಲಿ ಆ ಅಧಿಕಾರಿಗಳು ಬೆಳೆ ಕಂಪನಿಗಳನ್ನು ಕರೆದು ಮಾತನಾಡುವಂಥ ಪ್ರಯತ್ನ ಮಾಡ್ತೀರಾ ಸರ್? ಅಲ್ಲ, ಖಂಡಿತವಾಗಿ ನಾವು ಮಾಡ್ತೀವಿ. ನಾವು ಕೇವಲ ನಾವು ಹಳ್ಳಿಯಲ್ಲಿ ಹೋಗಿ ಮತ್ತು ತಾಲೂಕು ಅಟ್ಲೀಸ್ಟ್ ಕನಿಷ್ಠ ಒಂದು 3-4 ತಾಲೂಕಾದರೂ ನಾವು ಭೇಟಿ ಆಗ್ತೀವಿ. ಇನ್ನು ರೈತರು ಬ್ಯಾಂಕ್ಗಳಲ್ಲಿ ಸಾಲ ಪಡೆದು ಆ ಹಣವನ್ನ ಕಡದೇ ಇದ್ರೆ ಬೆಳೆ ವಿಮೆ ಜಮೆ ಆಗುವುದಿಲ್ಲ. ಇದನ್ನ ಕೂಡ ರೈತರು ಅರಿತುಕೊಳ್ಳಬೇಕಾಗಿದೆ. ಸದ್ಯ ಬೆಳೆ ವಿಮೆಗಾಗಿ ಅಂತ ರೈತರಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನ ಕಟ್ಟಿಸಿಕೊಂಡ ವಿಮಾ ಕಂಪನಿಗಳು ರೈತರ ಬೆಳೆ ಹಾನಿಗೆ ಬಿಡಿಗಾಸು ಹಾಕುವುದರ ಮೂಲಕ ರೈತರ ಜೊತೆ ಚೆಲ್ಲಾಟ ಆಡೋದಕ್ಕೆ ಮುಂದಾಗಿವೆ. ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ಬರದಿಂದ ಸಂಕಷ್ಟಕ್ಕೆ ಸಿಲುಕಿಕೊಂಡಿರುವಂತಹ ರೈತರಿಗೆ ಸರಿಯಾದ ಪ್ರಮಾಣದಲ್ಲಿ ಬೆಳೆ ವಿಮೆ ಒದಗಿಸುವಂತಹ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ನೋಡಿ ಅಶ್ವಿನಿ, ಹೆಂಗಾಯಿತು ಅಂತಂದರೆ ಆ ಪ್ಯಾಕೇಜನ್ನು ಗಮನಿಸ್ತಿರ್ಬೇಕಾದ್ರೆ ಅಲ್ಲಿ ಒಂದಷ್ಟು ಅವರ ಬ್ಯಾಲೆನ್ಸ್ ಬಂದಿರೋದನ್ನು ನೋಡ್ತಿರುವಾಗ ಅವರ ಅವೈಲೇಬಲ್ ಬ್ಯಾಲೆನ್ಸ್ನ ನೋಡಿದೆ ನಾನು. ಆಕ್ಚುಲಿ ಮಾತು ಬರ್ತೀನಿ ನಾನು ಆಯಿತಾ, ಭಾಳ ಬೇಜಾರಾಗೋಯ್ತು. ಯಾಕೆ ಅಂತಂದರೆ 300 ರೂಪಾಯಿ,
286 ರೂಪಾಯಿ. ಯಾರೋ ಒಬ್ರದ್ದೇನೋ 20,000 ರೂಪಾಯಿ, 25,000 ರೂಪಾಯಿ, ಇನ್ಯಾರೋ ಒಬ್ರದ್ದು 3,000 ರೂಪಾಯಿ. ಸೊ ಅವೈಲೇಬಲ್ ಬ್ಯಾಲೆನ್ಸ್ ಅಷ್ಟೇ ಇದೆ. ಅವರು 50 ರೂಪಾಯಿ 60 ರೂಪಾಯಿ ಬಂದಾಗ ಒಂದು 25,000 ಬರುತ್ತೇನೋ ಅಂತ ಕಾಯ್ತಾ ಇರ್ತಾರೆ. ಈ ವರ್ಷದಲ್ಲಿ ನಮಗೆ ಲಾಸ್ ಆದಂಥ ಬೆಳೆಯನ್ನು ನಾವು ಹೆಂಗಾದ್ರೂ ಮಾಡಿ ಈ ಮುಖಾಂತರ ನಾವು ಅದನ್ನು ಕಟ್ಕೊಳ್ಬೇಕು ಅಂತ, ಅಂದರೆ ಅದನ್ನು ಪರಿಹಾರವಾಗಿ ಅದನ್ನು ಇದು ಮಾಡ್ಕೋಬೇಕಂತ. ಬಟ್ ರೈತರ ಪರಿಸ್ಥಿತಿ ಇದು ಆಯಿತಾ. ರೈತರ ಬಗ್ಗೆ ಕಿಂಚಿತ್ತಾದರೂ ಕಾಳಜಿ ಇದ್ದರೆ, ಆಮೇಲೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆದರೂ ಕೂಡ ರಾಜ್ಯ ಸರ್ಕಾರದ ಪಾತ್ರ ಬಹಳಷ್ಟು ಇದೆ ಆಯ್ತಾ. ಸರಿಯಾಗಿ ರೈತರ ಮಾಹಿತಿಯನ್ನು ಅಪ್ಲೋಡ್ ಮಾಡಬೇಕು. ಒಮ್ಮೊಮ್ಮೆ ಅದನ್ನು ಮಾಡದಿದ್ದಾಗ ಸಮಸ್ಯೆ ಆಗುತ್ತೆ. ಕ್ರಾಪ್ ಸರ್ವೆ ಅಂತಾರೆ, ಡಿಜಿಟಲ್ ಸರ್ವೆ ಆಯ್ತಾ, ಅದನ್ನು ಸರಿಯಾಗಿ ಮಾಡಿದ್ರೋ ಇಲ್ವೋ. ಆಮೇಲೆ ಇವ್ರ ಕಡೆಯಿಂದ ಬರಬೇಕಾದ ಸಬ್ಸಿಡಿ ಪ್ರೀಮಿಯಂ 50% ಕೇಂದ್ರದಾದರೆ 50% ರಾಜ್ಯದ್ದು, ಅದು ಬಂದಿದೆಯಾ, ಅದನ್ನು ಕೊಟ್ಟಿದ್ದಾರಾ. ಆಮೇಲೆ ಕೇಂದ್ರ ಸರ್ಕಾರದ್ದೇನು ಸರಿಯಾಗಿ ಅದನ್ನು ನಿಯಮವನ್ನು ಜಾರಿಗೊಳಿಸೋದು, ಅದನ್ನು ಮೇಲ್ವಿಚಾರಣೆ ಮಾಡುವಂಥದ್ದು, ಅವ್ರ ಕಡೆಯಿಂದ ಬರಬೇಕಾದಂಥ ಪ್ರೀಮಿಯಮನ್ನು ಅವರು ಬಿಡುಗಡೆ ಮಾಡುವಂಥದ್ದು. ಆದರೆ ಜಿಲ್ಲಾಡಳಿತದ ಲೆವೆಲ್, ಜಿಲ್ಲಾ ಮಟ್ಟದಲ್ಲಿ ಅದನ್ನು ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರದ ಕೆಲಸ. ಸೊ ಅದನ್ನು ಸರಿಯಾಗಿ ಮಾಡ್ತಾ ಇದೆಯೇ, ಅದನ್ನು ಮಾಡಿದಿದ್ರೆ ಹಿಂಗೆ ಯಾಕೆ ಆಗ್ತಿತ್ತು. ನಾನಿಲ್ಲಿ ಸರ್ಚ್ ಮಾಡಿರೋ ಪ್ರಕಾರ 221 ಕೋಟಿ ಕಲಬುರಗಿ ಜಿಲ್ಲೆ ಒಂದಕ್ಕೆ ಬಂದಿದೆ ಅಂತಂದಮೇಲೆ ಬರೀ 25 ರೂಪಾಯಿ 51 ರೂಪಾಯಿ ಯಾಕೆ. ಸೊ ಇದೇ ಇವತ್ತು ಜನರ ಅಭಿಪ್ರಾಯ ನಾವು ತೆಗೆದುಕೊಳ್ಬೇಕಾಗಿರೋದು ಇದೇನೆ ಮೇಯ್ನಾಗಿ. ಆ ಅವೈಲೇಬಲ್ ಬ್ಯಾಲೆನ್ಸ್ ನೀವು ನೋಡಿರ್ತೀರ, ಟಿ ವಿ ನೋಡ್ತಿರೋರು, ಅದ್ರ ಬಗ್ಗೆನೂ ಕೂಡ ಮಾತನಾಡ್ಬೋದು. ಎಸ್ ಅಶ್ವಿನಿ. ರಿಪಬ್ಲಿಕ್ ಕನ್ನಡದ ಧ್ಯೇಯವಾಕ್ಯ ನಿಮ್ಮ ಧ್ವನಿ, ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಈಗ ಒಂದು ಕಡೆಯಲ್ಲಿ ಕರ್ನಾಟಕದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತಂದ್ರೆ, ಅದರಲ್ಲೂ ರೈತರ ಪರಿಸ್ಥಿತಿ, ಈ ಎಲ್ ನಿನೋ ಎಫೆಕ್ಟ್ನಿಂದ ಬರಗಾಲದ ಛಾಯೆ, ಮಳೆ ಕೊರತೆಯಿಂದ ಬೆಳೆ ನಾಶ ಆಗಿದೆ, ಬೆಳೆ ಬೆಳೆಯೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ, ಅನ್ನದಾತ ಒಂದು ರೀತಿಯಲ್ಲಿ ಬರ್ಬಾದಾಗಿದ್ದಾನೆ, ಮುಂದೇನು ಅನ್ನುವಂಥ ಪ್ರಶ್ನೆಯನ್ನು ಹೊತ್ತು ಕಾಯುವಂಥ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ, ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಿದೆ. ಆನೆ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಅನ್ನುವಂಥ ರೀತಿಯಲ್ಲಿ ಆಗಿದೆ ಇದು. ಅದು ಇಲ್ಲ, ಮಜ್ಜಿಗೆ ತಗೊಳ್ಳೋದಕ್ಕೂ ಕೂಡ 30 ರೂಪಾಯಿ ಬೇಕು, ಅದು ಇಲ್ಲದಂಥ ಪರಿಸ್ಥಿತಿ. ಸಂಕಷ್ಟಕ್ಕೆ ಒಂದು ರೀತಿಯಲ್ಲಿ ಕೈ ಹಿಡಿಯುತ್ತೆ ಅಂತ ಈ ಬೆಳೆ ವಿಮೆ ಮಾಡಿಸ್ಕೊಂಡಿರ್ತಾರೆ. ಆದರೆ ಮಾಡಿಸ್ಕೊಂಡಿರೋದ್ರಿಂದ ಏನಾಗ್ತಾ ಇದೆ, ಅದರಿಂದ ಉದ್ದೇಶನೇ ಪೂರೈಕೆ ಆಗ್ತಾ ಇಲ್ವಲ್ಲ. ಈ ವಿಮೆ ಕಂಪನಿ ಮತ್ತು ಸರ್ಕಾರ ಪುಡಿಗಾಸು ನೀಡ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಹಾಗಾಗಿ ನಮಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ. ಕರೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ವಾಟ್ಸಪ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ ಮೇಲೆ. ಒಂದೆರಡು ಲೈನಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಬರೆದು ಮೆಸೇಜ್ ಮಾಡಿ ಕಳಿಸಿ. ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ನಲ್ಲೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಬಹುದು. ಸರ್ಕಾರದ ತಪ್ಪೋ ಅಥವಾ ವಿಮೆ ಕಂಪನಿಯಿಂದ ಆಗಿರುವಂಥ ಎಡವಟ್ಟೋ ಅಥವಾ ಬೆಳೆ ಸರ್ವೆ ಮಾಡಿರುವಂಥ ಅಧಿಕಾರಿಗಳಿಂದ ಆಗಿರುವಂಥ ಎಡವಟ್ಟೋ ಅಥವಾ ಎಲ್ಲ ಎಡವಟ್ಟುಗಳ ಮಧ್ಯದಲ್ಲಿ ಬೇರೆ ಯಾರೋ ಜೋಬಿಗೆ ಈ ಕೋಟಿಗಟ್ಟಲೆ ದುಡ್ಡು ಹೋಗಿದೆಯೋ ಅದನ್ನು ಕೊಟ್ಟಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಕೊಡುವಂಥ ರೀತಿಯಲ್ಲಿ ನಟನೆ ಮಾಡಿ 20 ರೂಪಾಯಿ 30 ರೂಪಾಯಿ 50 ರೂಪಾಯಿ ಹಾಕುವಂಥ ನಾಟಕಗಳನ್ನು ಮಾಡಿದ್ದಾರೋ ಅನ್ನುವಂಥ ಪ್ರಶ್ನೆ ಸದ್ಯಕ್ಕಿದೆ. ನೀವು ಕೂಡ ಕರೆ ಮಾಡಿ ಮಾತಾಡಿ. ಅಲ್ಲ, ಇವತ್ತೊಂದು ಬುಲೆಟ್ ರೈಸ್ ಅಕ್ಕಿ ಇದೆಯಲ್ಲ ಹೊರಗಡೆ, ಎಷ್ಟು ರೂಪಾಯಿ ಇದೆ? 40 ರೂಪಾಯಿ ಇದೆಯಾ? ಏನು ಹೇಳಿ? 48 ರೂಪಾಯಿ ಬುಲೆಟ್ ರೈಸ್ ಅಕ್ಕಿ ಇದೆಯಲ್ಲ ನಿಮಗೆ. ಬುಲೆಟ್ ರೈಸ್ 76 ರೂಪಾಯಿ. ಅಲ್ಲ, ನಿಮಗೆ ಬೇಸಿಕ್ ಒಂದು ಅಕ್ಕಿ ಸಿಗುತ್ತಲ್ಲ, ನನಗೆ ಗೊತ್ತಿಲ್ಲ. ಒಂದು 46 50 56 ರೂಪಾಯಿಗೆ ಒಂದು ನಾರ್ಮಲ್ ಸೋನಾ ಮಸೂರಿ ಸಿಗುತ್ತೆ ಆಯ್ತಾ. ಒಂದು ನಾರ್ಮಲ್ ಅಕ್ಕಿನೇ ನಿಮಗೆ 48 ರೂಪಾಯಿ ಏನೋ ಇದೆ, ನಾನು ನೋಡಿದ್ದೀನಿ. 48 ರೂಪಾಯಿ ಏನೋ ಇದೆ. ಸೊ ನೀವು ಹಾಕಿರೋ ದುಡ್ಡು 34 ರೂಪಾಯಿ. ಫಸ್ಟ್ ನಾನು ಯಾವುದೋ ಒಂದು ನೋಡಿದೆ, ಅಲ್ಲಿ 31 ರೂಪಾಯಿ, ಆಮೇಲೆ 51 ರೂಪಾಯಿ, ಆಮೇಲೆ 75 ರೂಪಾಯಿ ಆಯ್ತಾ. ಸೊ ಟೋಟಲಿ ನೀವು ಕಳಿಸಿರೋ ದುಡ್ಡಲ್ಲಿ 1 kg ಅಕ್ಕಿ ಸಿಗುತ್ತೆ. ಅದು ರೈತರಿಗೆ, ಅನ್ನ ನೀಡುವಂಥ ರೈತನಿಗೆ 1 kg ಅಕ್ಕಿ ತೊಗೊಂಡು ಏನು ಮಾಡಬೇಕೀಗ? ಅದು 1 ಎಕರೆ ಕೊಟ್ಟರದಲ್ವ, ಅದು 1 ಎಕರೆಗೆ 25,000 ಹಿಂಗೆ ಬರಬೇಕಿತ್ತು. ಒಂದು 5 ಎಕರೆ ಇದೆ ಅಂತಂದಾಗ, ಒಂದು 5 ಎಕರೆ ಬೆಳೆ ನಾಶ ಆಗಿದೆ ಅಂತಂದಾಗ ಅಲ್ಲಿಗೆ 5 2 10 ಅಂದರೆ 1 ಲಕ್ಷದ್ದು 1,20,000 ದುಡ್ಡು ಬರಬೇಕಿತ್ತು ಆಯಿತಾ. ಅಟ್ಲೀಸ್ಟ್ 1 ಲಕ್ಷ ಬೇಡ, ನೀವು 25,000 ಬಿಟ್ಟಾಕಿ 15,000 ಅಂತಂದ್ರೂ ಅಲ್ಲಿಗೆ ಎಷ್ಟಾಯಿತು? ಅಲ್ಲಿಗೆ 5 ಎಕರೆ ಅಂತಂದರೆ ನಿಮಗೆ 90,000 ಆಯಿತು, ಸರಿನಾ? ಅದಾದರೂ ಬರ್ಬೋದಿತ್ತಲ್ಲ. ಆ 90,000 ಇಟ್ಕೊಂಡು ನಾವು 1 ವರ್ಷ ಅವ್ರ ಲೈಫ್ ಲೀಡ್ ಮಾಡ್ತಿದ್ರಲ್ಲ, ಆಗಲ್ಲ ನಿಮ್ಮ ಕೈಲಿ. ಯಾಕೆ ಅಂತಂದರೆ ಈಗ ನೋಡಿ, ಒಂದು ಸಚಿವ ಸಂಪುಟ ವಿಸ್ತರಣೆ ಇಷ್ಟೊತ್ತಾಯಿತು, ಆಮೇಲೆ ಈಗ ಖಾತೆ ಹಂಚಿಕೆ ಇನ್ನೆಷ್ಟು ದಿನ ನಾವು ಕಾಯಬೇಕು. ಅದರಲ್ಲಿ ಕೃಷಿ ಮಂತ್ರಿ ಯಾರು ಆಗ್ತಾರೋ ಅವರು ಅಧಿಕಾರ ಸ್ವೀಕರಿಸಿ ಅವರು ಎಲ್ಲ ಹತೋಟಿಗೆ ತಗೊಂಡು ಯಾವ್ಯಾವ ಜಿಲ್ಲೆಯಲ್ಲಿ ಏನೇನಾಗ್ತಾ ಇದೆ, ಎಷ್ಟೆಷ್ಟು ಏನೇನು ಕತೆ ಅಂತ ಜವಾಬ್ದಾರಿ ತಗೊಳ್ಳೋ ಅಷ್ಟರೊಳಗಡೆ ಇನ್ನೊಂದು 6 ತಿಂಗಳು ಕಳೆದೋಗುತ್ತೆ. ಉಳ್ಕೊಳ್ಳೋದು 1 ವರ್ಷ. ಆ 1 ವರ್ಷದಲ್ಲಿ ಮತ್ತೆ ವಾಪಸ್ ಶುರು ಮಾಡ್ತೀರಿ, ಮತ್ತೆ ಚುನಾವಣೆ ಕ್ಯಾಂಪೇನ್ ಶುರುವಾಗುತ್ತೆ, ಅದರಲ್ಲೆಲ್ಲರೂ ಕೂಡ ಬ್ಯುಸಿ ಆಗಿಬಿಡ್ತೀರಿ. ಒಟ್ಟಿನಲ್ಲಿ ರೈತರನ್ನ ಬೀದಿಗೆ ತಂದು ರೋಡಿಗೆ ತಂದು ನಿಲ್ಲಿಸೋವರೆಗೂ ನಿಮ್ಮ ಮನಸ್ಸಿಗೂ ಸಮಾಧಾನ ಇಲ್ಲ. ಅವರು ನಮ್ಗೆ ಹಿಂಗೆಲ್ಲ ಆಗ್ತಾ ಇದೆಯಲ್ಲ, ಸಾಲ ಸೂಲ ಮಾಡಿ ನಾವು ಇನ್ನು ಬದುಕೋಕ್ಕಾಗಲ್ಲ ಅಂತ ಅವ್ರನ್ನ ನೇಣು ಹಾಕ್ಸೋವರೆಗೂ ಸಮಾಧಾನ ಅಂತೂ
ಇಲ್ಲ. ಫಸ್ಟ್ ಕಾಲರ್ ಇದ್ದಾರೆ, ಕೃಷ್ಣಮೂರ್ತಿ ಅವರಿದ್ದಾರೆ, ಮಾತಾಡ್ಸೋಣ. ಮೈಸೂರಿನಿಂದ ಕೃಷ್ಣಮೂರ್ತಿ ಕರೆ ಮಾಡಿದ್ದಾರೆ. ಕೃಷ್ಣಮೂರ್ತಿ ಅವರೇ ನಮಸ್ತೆ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಏನ್ ಹೇಳೋದಕ್ ಬಯಸ್ತೀರಿ? ರೈತರ ಪರಿಸ್ಥಿತಿ ಹೀಗಾಗಿದೆಯಲ್ಲ ಅಂತ ಬಹಳ ಬೇಸರ ಅನ್ನಿಸ್ತಾ ಇದೆ. ಹೌದು ಹೌದು ಮೇಡಮ್. ಈಗ ಏನಾಗಿದೆ, ಈಗ ಇನ್ಸೂರೆನ್ಸ್ ಮಾಡಿಸ್ಕೊತಾರಲ್ಲ ಮೇಡಮ್, ಹೌದು, ಅದು ಡೈರೆಕ್ಷನ್ ಕೊಡೋರು ಯಾರು? ರಾಜ್ಯ ಸರ್ಕಾರದವರು. ರಾಜ್ಯ ಸರ್ಕಾರ ಡೈರೆಕ್ಷನ್ ಕೊಟ್ಟಾದ್ಮೇಲೆ ರೈತರು ಬೆಳೆ ವಿಮೆ ಮಾಡಿಸ್ತಾರೆ. ಬೆಳೆ ವಿಮೆ ಮಾಡಿಸಾದ್ಮೇಲೆ ರೈತರಿಗೆ ಅನ್ಯಾಯ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ಇವ್ರು ಬೆಳೆ ವಿಮೆ ಮಾಡಿದ್ಮೇಲೆ ಇವರು ಸಂಪೂರ್ಣವಾದಂತ, ಈಗ ಒಂದು ಎಕರೆಗೆ ಕನಿಷ್ಠ ಅಂದ್ರೂ 15,000 to 20,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಹೌದು, ಅಲ್ವೇ? ಈಗ ಆ ಕಂಪನಿಯವನು ಮತ್ತೆ ರಾಜ್ಯ ಸರ್ಕಾರ ಎರಡೂ ಕೂಡ ಈ ರೈತನಿಗೆ ಅನ್ಯಾಯ ಮಾಡೋದನ್ನ ತಪ್ಪಿಸ್ಬೇಕು ಅಂತಂದ್ರೆ ಇವ್ರು ಜವಾಬ್ದಾರಿ ಆಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂತ ಕಾನೂನಾತ್ಮಕವಾದಂತ ಹೋರಾಟಕ್ಕೆ ಸಿದ್ಧವಾಗಬೇಕು ರೈತ. ಇಲ್ಲ ಅಂತ ಅಂದ್ರೆ ಇನ್ಸೂರೆನ್ಸ್ ಕಂಪನಿಯವರ ಮೇಲೆ ಕೇಸ್ ಹಾಕಿ ಸರ್ಕಾರ ರೈತರಿಗೆ ಬರ್ಸುವಂತಹ ವ್ಯವಸ್ಥೆನ ನಾವು ಮಾಡಬೇಕಾಗತ್ತೆ. ಅಲ್ಲ, ಎಲ್ಲ ಡಾಕ್ಯುಮೆಂಟ್ ಸರಿಯಾಗಿ ಕೊಟ್ಟಿದ್ರೆ ಇನ್ಶೂರೆನ್ಸ್ ಕಂಪನಿ ಎಷ್ಟು ಕ್ಲೇಮ್ ಆಗಿದೆಯೋ ಅಷ್ಟು ಕೊಡ್ಲೇಬೇಕು. ಇಲ್ಲಿ ಇನ್ಶೂರೆನ್ಸ್ ಕಂಪನಿ ರೈಟ್, ಈಗ ಸರ್ವೆ ಮಾಡಿದವ್ರು ಸರಿಯಾಗಿ ಸರ್ವೆ ಮಾಡಿ ಇಂತಿಷ್ಟು ಲಾಸ್ ಆಗಿದೆ, ಕ್ರಾಪ್ ಲಾಸ್ ಆಗಿದೆ, ನೆರೆ ಬಂತು, ಆ ಸಂದರ್ಭದಲ್ಲಿ ಆಗಿದೆ ಅನ್ನೋ ರಿಪೋರ್ಟ್ ಕೊಟ್ಟಿದ್ರೆ ಅಷ್ಟು ಬರಲೇಬೇಕು. ಹಾಗಾದ್ರೆ ಎಲ್ಲಿ ಎಡವಟ್ಟಾಗಿದೆ, ಯಾರು ಕಳ್ಳಾಟ ಆಡಿರೋದು ಅನ್ನೋ ಪ್ರಶ್ನೆ. ಎನಿವೇಸ್, ಧನ್ಯವಾದ ಕೃಷ್ಣಮೂರ್ತಿ ಅವರೇ ಕರೆ ಮಾಡಿ ರಿಪಬ್ಲಿಕ್ ಕನ್ನಡದ ಜೊತೆ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ. ನೋಡಿ, ದೊಡ್ಡಬಳ್ಳಾಪುರದಿಂದ ಪುನೀತ್ ಕರೆ ಮಾಡಿದ್ದಾರೆ. ಪುನೀತ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್, ಏನು ಹೇಳೋದಕ್ಕೆ ಬಯಸ್ತೀರಿ ಸರ್ ಇವೆಲ್ಲ ನೋಡುವಾಗ ರೈತರಿಗೆ ಆಗ್ತಿರುವಂಥ ಅನ್ಯಾಯ? ಸರ್, ಈ ಸರ್ಕಾರದಲ್ಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ನಾವು ನಿಮ್ಗೆ ಲಾಸ್ಟ್ ಟೈಮ್ ಇದೇ ವಿಷಯಕ್ಕೆ, ನೀರಿನ ವಿಷಯಕ್ಕೆ ನಿಮ್ಮ ಹತ್ರ ಮಾತಾಡಿದೆ. ಇಲ್ಲಿ ಏನೋ ಅಧಿಕಾರಿಗಳು ಇರ್ತಾರೆ, ಅವರು ಕೂಡ ಅಧಿಕಾರ ಆಗೋದಕ್ಕಿಂತ ಮುಂಚೆ ರೈತರ ಮಕ್ಳೇ ಆಗಿರ್ತಾರೆ. ರೈತರ ಮಕ್ಳು ಆಗಿರ್ತಾರೆ, ಅವರು ಗೊತ್ತಿರ್ತದೆ ಅವರು ಹೋಗಿ ಯಾವ ತರ ಸರ್ವೆ ಮಾಡ್ಬೇಕು ಅಂತ. ಆ ಬಡ್ಡಿ ಮಕ್ಳಿಗೆ ಗೊತ್ತಿರ್ತದೆ ಒಂದ್ ಎಕರೆ ಹೊಲ ಉಳ್ಸಕ್ ಎಷ್ಟಾಗುತ್ತೆ ಅಂತ. ಆದ್ರೆ ಈ ತರ ಹಾಕ್ಬಿಟ್ಟು ರೈತರು ಬದುಕ್ಬೇಕಾ ಸಾಯ್ಬೇಕಾ ಸರ್? 5,000 ಕೋಟಿಗೆ ಲೆಕ್ಕ ಇಲ್ದಂಗ ಆಗ್ಬೇಕು ಗೃಹಲಕ್ಷ್ಮಿ. ಇದ್ಯಾವ ಸರ್ 221 ಕೋಟಿ ಲೆಕ್ಕ? ಇದು ಲೆಕ್ಕ ಸಿಗಲ್ಲ. ಅದು ಬರೀ ಕಲಬುರಗಿ ಜಿಲ್ಲೆಗೆ ಮಾತ್ರ. ಅದೇ ಕಲಬುರಗಿ ಇದು ಲೆಕ್ಕ ಸಿಗಲ್ಲ ಸರ್. ಈ ಗೌರ್ಮೆಂಟ್ ಅಲ್ಲಿ ಇದು ಲೆಕ್ಕ ಸಿಗಲ್ಲ. ಇವ್ರು ನಾವು ಸರ್ಕಾರ ಅದು ಹೇಳಿಲ್ವ ಸರ್? ಸಿದ್ದರಾಮಯ್ಯ ಹೋದ, ಶಿವಕುಮಾರ್ ಬಂದ ಅಷ್ಟೇ. ನಿಮ್ಮ ಆಕ್ರೋಶ ನಮಗೆ ಅರ್ಥ ಆಗುತ್ತೆ ಪುನೀತ್. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕೆ. ಅವ್ರು ಹೇಳ್ತಾರೆ ಒಂದು ಹೊಲ ಉಳೋದಕ್ಕೆ ಗಂಟೆಗೆ ಟ್ರ್ಯಾಕ್ಟರ್ಗೆ ಕೊಡಬೇಕು 1,500 ರೂಪಾಯಿ ಅಲ್ವಾ? ಎಸ್, ರೈಟ್. ಮತ್ತೊಬ್ಬ ಕಾಲರ್ ಇದ್ದಾರೆ ಶಿವಮೊಗ್ಗದಿಂದ, ಅಣ್ಣಪ್ಪ ಅವ್ರು ಕರೆ ಮಾಡಿದ್ದಾರೆ. ಅಣ್ಣಪ್ಪ ಅವರೇ ನಮಸ್ತೆ. ಏನ್ ಹೇಳೋದಕ್ಕೆ ಬಯಸ್ತೀರಿ? ಮೇಡಮ್ ನಮಸ್ಕಾರ. ಹೇಳಿ. ಇದು ಹೆಂಗ್ ಆಗತ್ತೆ ಗೊತ್ತಾ ಮೇಡಮ್? ನಮ್ಮ ಬದಿ ಪ್ರಭಾ ತಾಲೂಕು ಈ ಭಾಗದಲ್ಲಿ ಫುಲ್ ನೆರೆ ಬಂದಿದೆ. ಪ್ರತಿ ವರ್ಷನೂ ನೆರೆ ಬರ್ತಾ ಇದೆ. ಒಂದು ಸರಿನೂ ಎಲ್ಲ ಬೆಳೆ ವಿಮೆ ಕೊಡ್ತಾರೆ, ಇದು ಮಾಡ್ತಾರೆ, ಯಾರು ಏನು ಅಂತಾನು ಕೊಡ್ತಾ ಇಲ್ಲ. ಏನು ಬೆಳೆಗೆ ಯಾರಿಗೊಬ್ಬ ರೈತರಿಗೂ ಏನು ಸಿಗ್ತಾನೆ ಇಲ್ಲ. ಈ ಸರ್ಕಾರ ಬರೀ ಕಣ್ಣ ಮುಚ್ಚಲೆ ಆಟ ಆಡ್ತಾ ಐತೆ. ಇತ್ಲ ಹೋಗತಿ, ಇತ್ಲ ಬರ್ತೈತಿ, ಹಿಂಗೆ ಆಗ್ಬಿಡಿ. ಈಗ ನೀವು ಬೆಳೆ ಬೆಳಿತೀರಲ್ವಾ, ಎಷ್ಟು ಖರ್ಚಾಗುತ್ತೆ ಒಂದು ಎಕರೆಗೆ? ಜೊತೆಗೆ ಈಗ ಕ್ರಾಪ್ ಲಾಸ್ ಆಯಿತು ಅಂತಂದ್ರಿ, ಎಷ್ಟು ನಷ್ಟ ಆಯಿತು? ಸರ್ವೆ ಮಾಡಿದ್ಮೇಲೆ ಎಷ್ಟು ವಿಮೆ ಬರಬೇಕು? ಈ ಒಂದು ಅಂದಾಜು ಹೇಳಿದ್ರೆ ನಮಗೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾಳ ಈಸಿ ಆಗುತ್ತೆ. ಮೇಡಮ್ ಅವ್ರ, ಇದು ಸರ್ವೆ ಅಂದ್ರೆ ನಾವು ಇದನ್ನು ಬೆಳೆ ವಿಮೆ ಮಾಡ್ತಿದ್ದೇವಲ್ಲ, ಅದನ್ನ ಮಾಡಿದ್ದು ಏನು ನಮಗೆ ಒಂದ್ಸರಿನೂ ಕೊಟ್ಟೇ ಇಲ್ಲ. ಮಾಡ್ತಾ ಇರ್ತೇವೆ, ಸಿಕ್ಕೇ ಇಲ್ಲ ಇದುವರೆಗೂ. ಇಲ್ಲಿವರೆಗೂ ಯಾರಿಗೂ ಸಿಕ್ಕೇ ಇಲ್ಲ. ನಮ್ಮ ಬದಿ ರೈತರಿಗೆ ಯಾರಿಗೂ ಸಿಕ್ಕಿಲ್ಲ. ಅಡಿಕೆ ಕೊಡ್ತಾರೆ, ಅಡಿಕೆ ಬೆಳೆ ಇದ್ದರಿಗೆ ಅಡಿಕೆ ಬೆಳೆ ಬಂದ್ರೆ ಕೊಡ್ತಾರೆ, ಬಿಟ್ರೆ ಅವ್ರಿಗೆ ಕೊಡೋದ ಅದು. ಇತ್ಲವ್ ಎಂತವೂ ಮಾಡ್ತಾನೆ ಇಲ್ಲ. ರೈಟ್. ಅಣ್ಣಪ್ಪ ಅವರೇ ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಕ್ಕೆ. ಎಸ್, ರಾಯಚೂರಿನಿಂದ ಶಾಶ್ವತ್ ರೆಡ್ಡಿ ಅನ್ನೋರು ಕರೆ ಮಾಡಿದ್ದಾರೆ. ಶಾಶ್ವತ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ರೈತರ ಬದುಕು ಶಾಶ್ವತವಾಗಿ ಉಳಿಯುತ್ತಾ? ಶಾಶ್ವತ ಅವರೇ, ಏನ್ ಕತೆ ಈ ತರ ಆದ್ರೆ? ಸರ್, ರೈತರ ಬದುಕು ಶಾಶ್ವತವಾಗಿ ಉಳಿಯೋದಿಲ್ಲ. ಅವರು ತಮ್ಮ ವೈಯಕ್ತಿಕವಾಗಿ ಮಾಡಕತ್ತಾರ ಹೊರತು ರೈತರ ಬಗ್ಗೆ ಎಳ್ಳಷ್ಟು ಕಾಳಜಿನೇ ಇಲ್ಲ ಸರ್. ನಮ್ಗೆ ಅವ್ರದ್ದು ಏನೇನು ಬೇಡ ಸರ್, ನಮ್ಗೆ ಕೊಡೋದನ್ನ ಸರಿ ಕೊಟ್ಬಿಟ್ರೆ ಸಾಕು ಸರ್. ವಿಮೆ ಕಟ್ಸ್ಕೊಂಡ ಸರ್, ಫಸ್ಟಿಗೆ ಬೇಡ ಅಂತ ಹೇಳಿದ್ರೆ ನಾವೇ ಕಟ್ಟಕ್ ಹೋಗ್ತಿದ್ವಿ ಸರ್. ಏನ್ ಮಾಡ್ಬೇಕು ಸರ್ಕಾರ? ಏನ್ ಮಾಡ್ಬೇಕು ಅದೇ ಪ್ರಶ್ನೆ. ಸರ್ಕಾರ ಏನ್ ಮಾಡಾಕಿಲ್ಲ ಸರ್. ಪೂರಾ ಅವರು ಅಧಿಕಾರಕ್ಕೆ ಸಲ ಬರ್ದಾಡಕತ್ತಾರ ಸರ್. ವೈಯಕ್ತಿಕ ಅಧಿಕಾರಕ್ಕೆ ಸಲ ಬರ್ದಾಡಕತ್ತಾರ ಹೊರತು ಅವ್ರಿಗೆ ಅದ್ರ ಬಿಟ್ಟು ಬೇರೆ ಏನಿಲ್ಲ ಸರ್.
ಈಗ ನಮ್ಮ ಪರಿಸ್ಥಿತಿ ಇಲ್ಲಿ ಬಂದ್ ನೋಡ್ರಿ ಸರ್, ನಮ್ಮ ಹೊಲ್ದಾಗ ನಮ್ಮ ತಾಯಿ ಹೆಸರು ಐತ್ರಿ 4 ಎಕರೆ 12 ಗುಂಟೆ ಶರಣಮ್ಮ ಅಂತ. ಜಳ ಎಲ್ಲ ಲಾಸ್ ಆಗೋಯ್ದ್ರಿ. 22 ರೂಪಾಯಿ ಒಂದ್ ಪ್ಯಾಕೆಟ್ ರೀ ಸೂರ್ಯಪಾನ. ಮತ್ತೆ ಬಿತ್ತಕ್ ಬೀಜ ಎಷ್ಟು ಖರ್ಚಾಗಿತ್ತು ಟೋಟಲ್? ಸರ್ 4 ಎಕರೆ 12 ಗುಂಟೆ ಸರ್. ಅಲ್ಲ ಟೋಟಲ್ ಎಷ್ಟು ಖರ್ಚಾಗಿತ್ತು? ಟೋಟಲ್ ಈಗ ಎಲ್ಲ ಕಳೆ ಪಳೆ ತರಿಸಿ 30,000 ಸರ್. ಲಾಸು? ಲಾಸ್ ಅದು ದೇವರೇ ಬಲ್ಲ ಸರ್. ದೇವರೇ ಬಲ್ಲ. ಮತ್ತೆ ಈಗ ಇವ್ರು ಕೂಡ ಏನ್ ಮಾತಾಡ್ತಾರೆ ಸರ್? ಓಕೆ ಓಕೆ ಓಕೆ, ಥ್ಯಾಂಕ್ ಯು ಶಾಶ್ವತ ರೆಡ್ಡಿ ಅವರೇ. ನೋಡಿ, ಲಾಸು ದೇವರೇ ಬಲ್ಲ. ಅಲ್ಲಿಗೆ ಈಗ ರಾಜ್ಯ ಸರ್ಕಾರನೂ ಬರೀ 30 ರೂಪಾಯಿ 40 ರೂಪಾಯಿ 50 ರೂಪಾಯಿ ಆಗ್ತಾ ಇದೆ ಅಂದ್ರೆ ರಾಜ್ಯ ಸರ್ಕಾರನೂ ಲಾಸಲ್ಲಿ ಇದೆಯಾ ಏನೋ ಗೊತ್ತಿಲ್ಲಪ್ಪ. ಎಸ್, ಆಲ್ ರೈಟ್. ಗದಗದಿಂದ ದೇವೇಂದ್ರ ಅವರು ಕರೆ ಮಾಡಿದ್ದಾರೆ. ದೇವೇಂದ್ರ ಅವರೇ ನಮಸ್ತೆ, ಏನು ಹೇಳ್ತೀರಿ? ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಇಲ್ಲಿ ಗದಗ ಜಿಲ್ಲೆ ಅತಿ ಹೆಚ್ಚು ಬೆಳೆಯನ್ನು ತುಂಬ್ತಾರೆ ಮೇಡಮ್. ಬೆಳೆಯನ್ನು ತುಂಬಿದ್ರೆ ಅರ್ಧ ನಡಬರ್ಕ ಏಜೆನ್ಸಿಗಳೇ ದುಡ್ಡು ಇದು ಮಾಡ್ತಾರೆ. ಅಂದ್ರ ರೈತರಿಂದ ತಗೊಳ್ಳೋದು. ಈಗ ಅಲ್ಲಿ ಏನು ಸರ್ವೆ ಬರ್ತಾರಲ್ಲ, ಸರ್ವೇದಲ್ಲೂ ರೈತರ ಕಡೆ ಹಣ ವಸೂಲಿ ಮಾಡ್ತಾರೆ. ಸರ್ವೆ ಬಂದವರೇ ದುಡ್ಡು ತಗೊಳ್ತಾರೆ. ಹೌದು, 1 ಎಕರೆ ಹಿಂಗ ಅಡ್ಡಾಡಿ ನಾವು ಸರ್ವೆ ಮಾಡ್ತೀವಿ, ರೈತರನ್ನ ಕರ್ಕೊಂಡು ದುಡ್ಡು ತಗೊಂತಾರೆ ಅಲ್ಲಿ. ಅದು ನಡೀತಾ ಇದೆ. ಯಾವ ಸರಿಯಾಗಿ ಅಮೌಂಟ್ ಜಮಾ ಆಗಿಲ್ಲ ಈಗ ಬೆಳೆ. ಈಗ ನಾವು 3 years ಇಂದ ತುಂಬಿದ್ರು ಯಾವ ಜಮಾ ಆಗಿಲ್ಲ. ಇಂತ ಪ್ರಾಬ್ಲಮ್ ಇದೆ ಮೇಡಮ್ ಇಲ್ಲಿ. ಎಷ್ಟು ವರ್ಷದಿಂದ, ಹೋದ ವರ್ಷದ ಅಥವಾ ಎಷ್ಟು ವರ್ಷದಿಂದ ಇದೇ ರೀತಿ ಆಗ್ತಾ ಇದೆ? ಈಗ ನಮ್ಗೆ ಸರಿಯಾಗಿ 3 ವರ್ಷದಿಂದ ಬೆಳೆ ಜಮಾ ಆಗಿಲ್ಲ ಈ ಭಾಗದಲ್ಲಿ. 3 ವರ್ಷದಿಂದ? ಇದರಲ್ಲಿ ಮಧ್ಯವರ್ತಿಗಳ ಹಾವಳಿನೇ ಹೆಚ್ಚಿಗೆ ಇದೆ ಮೇಡಮ್. ರೈಟ್. ದೇವೇಂದ್ರ ಅವರೇ ಧನ್ಯವಾದ ಕರೆ ಮಾಡಿ ಮಾತಾಡಿದಕ್ಕೆ. ನೋಡಿ, ಕಾರವಾರದಿಂದ ನಿಂಗಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ನಿಂಗಪ್ಪ ಅವರೇ ನಮಸ್ಕಾರ. ಏನ್ ಹೇಳ್ತೀರಿ? ಇದೆಲ್ಲ ನೋಡ್ತಾ ಇದ್ರೆ ನಿಂಗಪ್ಪ ಅವರೇ ಎಲ್ಲ ನುಂಗಪ್ಪ ಆಗ್ತಾ ಇದೆಯಾ? ಏನ್ ಕತೆ? ಇನ್ಶೂರೆನ್ಸ್ ಕಂಪನಿ ಏನೈತೆ ಸರ್, ಅವರು ಮತ್ತೆ ಈ ಸರ್ಕಾರದ ಕಮಿಟ್ಮೆಂಟ್ ಇರ್ತಾರ. ಅವರು ಎಲ್ಲಿ ರೈತ ರಸ್ತೆಗೆ ಹೋರಾಟ ಮಾಡ್ತಾರಲ್ಲ, ಆ ಪ್ರಮುಖ ಸೋಷಲ್ ಚಾರ್ಜ್ ಅವರು ಕೊಡ್ತಾರ. ಅವರು ಇಲ್ಲ ಅಂದ್ರೆ ಅವರು ಸೆಟಲ್ಮೆಂಟ್ ಹಾಕಿ. ಈಗ ಏನಾಗೈತೆ ರೈತರಂದ್ರ ರೈತರು ಬೆಳೆ ವಿಮೆ ಕೊಡ್ತಾರ. ಸರ್ಕಾರ ಏನ್ ಮಾಡ್ಬೇಕು ಲಿಂಗಪ್ಪ ಅವ್ರೆ? ಏನ್ ಮಾಡ್ಬೇಕಂದ್ರೆ ಸರ, ಈಗ ರೈತ ನೋಡ್ರಿ, ಈಗ ಭತ್ತ ಬಿತ್ತಿರ್ತಾರ ಸರ, ಈಗ ಮಳಿ ಹೋಗ್ತದ, ಅವಾಗ ಅವ್ರ ಏನ್ ಮಾಡ್ತಾರ, ಈಗ ಇನ್ಶೂರೆನ್ಸ್ ಕಟ್ಟಿ ಬಿಟ್ಟಿರ್ತಾರೆ ರೈತರೆಲ್ಲರೂ. ಈಗ ಮತ್ತೆ ಅವ್ರ ಏನ್ ಮಾಡ್ತಾರೆ ಸರ, ಬೆಳೆ ಹಾಳಾಗ್ತದೆ ಅನ್ನೋ ಉದ್ದೇಶಕ್ಕೆ ಪರ್ಯಾಯವಾಗಿ ಈಗ ದ್ವಿದಳ ಧಾನ್ಯಗಳನ್ನ ಹಾಕೋಬೇಕಂತ ಹೊಡೆದು ಬಿದ್ದಿದ್ದ ಬೆಳೆನೆಲ್ಲ ನಾಶ ಮಾಡ್ತಾರ. ಅವಾಗ ಏನಾಗ್ತದೆ ಸರ್, ಅವ್ರ ಇನ್ಶೂರೆನ್ಸ್ ಕಂಪ್ನಿಯವ್ರು ಬರೋದು ಇನ್ನು 2-3 ತಿಂಗಳ ನಂತರ ಸರ್ಟಿಫಿಕೇಟ್ ಬರ್ತಾರ ಅವ್ರು ಬೆಳೆ ಹಾನಿ ಆಗ್ಲಿಕ್ಕೆ ಅಂತ ನೋಡಾಕ. ಅಲ್ಲಿ ಮತ್ತೆ ಅಂದ್ರೆ ಇಲ್ಲಿ ನಾವು ಕಟ್ಟಿದ್ದು ಭತ್ತಕ್ಕಂತೆ ಕಟ್ಟಿದ್ವಿ, ಅಲ್ಲಿ ಸ್ಪಾಟ್ ಒಳಗ ಹೆಸರು ಉದ್ದಿ ಇರ್ತೈತಿ. ಅವಾಗ ಮ್ಯಾಚ್ ಆತ ಬೆಳೆ ಹಾಕಿಕೊಂಡು ಆ ಇನ್ಶೂರೆನ್ಸ್ ಅನ್ನ ಅವರು ನೀವು ಹೊಂದಾಣಿಕೆ ಆಗಲ್ಲ ಬೆಳೆಗೆ ಅಂತ ಅದು ಬಿಲ್ ಹಾಕ್ತಾರೆ. ಎಸ್ ಎಸ್, ಓಕೆ ಲಿಂಗಪ್ಪ ಅವರೇ, ಒಂದಷ್ಟು ನೀವು ನೆಟ್ವರ್ಕ್ ಸಮಸ್ಯೆ ಇದೆ, ನಿಮ್ಮ ಮಾತು ಸ್ಪಷ್ಟವಾಗಿ ಕೇಳಿಸ್ತಾನೂ ಇಲ್ಲ. ಓಕೆ, ಥ್ಯಾಂಕ್ ಯು. ಒಟ್ಟಲ್ಲಿ ನಿಮ್ಮ ಆಕ್ರೋಶ ಅಥವಾ ನಿಮಗೆ ಏನು ಅನುಭವ ಆಗಿದೆ ಅದನ್ನು ನೀವು ಹೇಳ್ತಾ ಇದ್ರಿ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕೆ. ಮತ್ತೊಬ್ಬ ಕಾಲರ್ ಹಾವೇರಿಯಿಂದ ಗಿರೀಶ್ ರೆಡ್ಡಿ ಅವರು ಕರೆ ಮಾಡಿದ್ದಾರೆ. ಗಿರೀಶ್ ಅವರೇ ನಮಸ್ತೆ. ಸರ್ಕಾರ ಏನು ಮಾಡಬೇಕು, ಏನು ಮಾಡಿದೆ, ಈ ಕಳ್ಳಾಟ ಎಲ್ಲಿ ನಡೆದಿದೆ, ನಿಮ್ಗೇನು ಅನ್ಸುತ್ತೆ? ಮೇಡಮ್, ಸರ್ಕಾರದವರು ಭಿಕ್ಷೆ ರೂಪದಲ್ಲಿ 54 ರೂಪಾಯಿ 69 ರೂಪಾಯಿ. ದಯವಿಟ್ಟು ಟಿವಿ ಮ್ಯೂಟ್ ಮಾಡಿ ಮಾತಾಡಿ, ಇಲ್ಲ ಅಂತಂದ್ರೆ ಕರೆ ಕಟ್ ಆಗುತ್ತೆ. ಮಾತಾಡಿ. ಭಿಕ್ಷೆ ರೂಪದಲ್ಲಿ ರೈತರ ಅಕೌಂಟ್ಗೆ ಜಮೆ ಮಾಡಿದೆ. ರೈತರು ಯಾವತ್ತೂ ಭಿಕ್ಷುಕರಲ್ಲ. ಇವರು ಭಿಕ್ಷುಕರ ರೀತಿ ನಡೆಸ್ಕೊಳ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು. ನಿಜ. ಯೂರಿಯಾನ ಸಮರ್ಪಕವಾಗಿ ಕೊಡ್ತಾ ಇಲ್ಲ. ಯಾವುದೇ ಗಟ್ಟಿ ಗೊಬ್ಬರನು ಸಮರ್ಪಕವಾಗಿ ಸಪ್ಲೈ ಮಾಡಿಲ್ಲ. ಬೀಜ ಅಂತರೂ ಕಳಪೆ ಬೀಜ, ಗುಣಮಟ್ಟಗಳು ಇಲ್ಲ. ಇವರ ಲೆಕ್ಕಾಚಾರದಲ್ಲಿ ರೈತರು ಭಿಕ್ಷುಕರ ಹೇಳಿ? ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ರಾಜಕೀಯ ಮಾಡೋದು ರೈತರ ವಿಷಯದಲ್ಲಿ ಬೇಡ. ನೀವು ರಾಜಕೀಯ ಮಾಡೋದು ಒಳ್ಳೆ ರೀತಿಯಿಂದ ಮಾಡಿ. ವಿರೋಧ ಪಕ್ಷನವರಾಗ್ಲಿ ಆಡಳಿತ ಪಕ್ಷನವರಾಗ್ಲಿ ಇಬ್ರು ಸೇರ್ಕೊಂಡು ಈ ತರ ಮಾಡೋಣ, ಈ ತರ ರೈತರಿಗೆ ಬೆಂಬಲ ಮಾಡೋಣ ಅಂತ ಮಾತಾಡ್ಕೊಂಡು ಮಾಡಿದ್ರೆ ನೀವು ರಾಜಕೀಯ ಮಾಡ್ದಂಗೆ. ನೀವು ರಾಜಕೀಯಕ್ಕಾಗಿ ಹೋರಾಡ್ತಾ ಇದ್ದೀರಾ ಹೊರತು ರೈತರ ಪರವಾಗಿ ಯಾರು ಇಲ್ಲ. ನೀವು ನಿಜ. ಹೌದಾ?
ಹಾಗೆ ಆಗಿದೆ ಸರ್, ಪರಿಸ್ಥಿತಿ ಅಂತೂ ಹಾಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಎನಿವೇಸ್, ಧನ್ಯವಾದ ಗಿರೀಶ್ ಅವರೇ ಕರೆ ಮಾಡಿ ಮಾತಾಡಿದ್ದಕ್ಕೆ. ಇದರ ಜೊತೆಯಲ್ಲಿ ಒಂದಷ್ಟು ರೈತರು ಅವರಿಗಾದಂಥ ಅನ್ಯಾಯ, ಈ ಸರ್ಕಾರದ ಕಳ್ಳಾಟ, ಇದೆಲ್ಲದರ ಬಗ್ಗೆ ಮಾತಾಡಿದ್ದಾರೆ, ತಮ್ಮ ಬೇಸರವನ್ನು ಹೊರಹಾಕಿದ್ದಾರೆ. ಏನು ಹೇಳ್ತಾ ಇದ್ದಾರೆ ರೈತರು, ಬನ್ನಿ ನೋಡ್ಕೊಂಬರ. ಸರ್ಕಾರ ಯಾವುದೇ ಬರಲಿ, ನಮ್ಮ ರೈತನೇ ಭಾರತ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಬಟ್ ನಮ್ಮ ರೈತರಿಗೆ ಏನೆಲ್ಲ ಸೌಕರ್ಯಗಳು ಸಿಗ್ತಾ ಇಲ್ಲ. ಈಗ ಒಂದು ಬೆಳೆ ವಿಮೆ ಒಬ್ಬ ಮನುಷ್ಯಗೆ LIC ಮಾಡಿಸಿದ್ರಂದ್ರೆ ಅವ್ನಿಗೆ ಲಕ್ಷ ಗಂಟೆ ರೊಕ್ಕ ಸಿಗ್ತೈತಿ. ಆದ್ರೆ ನಮ್ಮ ರೈತರಿಗೆ ಬೆಳೆ ವಿಮೆ ತುಂಬ್ತಾರೆ, ಅದಕ್ಕೆ ತಕ್ಕಂತೆ ಬೆಳೆ ವಿಮೆ ಸ್ಯಾಂಕ್ಷನ್ ಆಗಿಬಿಟ್ರೆ ಯಾವುದೇ ರೈತರು ಅದಕ್ಕೆ ಇದಾಗದೆ ಆತ್ಮಹತ್ಯೆ ಮಾಡಿಕೊಳ್ಳದೆ ರೈತರು ತಮ್ಮದೇ ಆದಂಥ ಭೂಮಿಯಲ್ಲಿ 1 ಎಕರೆ ಇರಲಿ 2 ಎಕರೆ ಇರಲಿ ಆ ಭೂಮಿಯಲ್ಲಿ ಜೀವನ ಮಾಡ್ಕೊಂತ ಹೋಗ್ಲಿಕ್ಕೆ ಸಾಧ್ಯತೆ ಐತಿ. ನಾವೊಂದು ಹೇಳೋದು ರೈತಾಪಿ ವರ್ಗಕ್ಕೆ ಈ ಸರ್ಕಾರ ಸರ್, ನಾವು ಏನು ಹೇಳಕ್ಕೆ ಇಚ್ಛೆ ಪಡ್ತಿದ್ವು ಅಂದ್ರೆ ರೈತರ ಕೂಟ ಸರ್ಕಾರ ಆಟ ಆಡಕತ್ತೈತೆ ಅಂತ ಇಚ್ಛೆ ಪಡ್ತೀವಿ ಸರ್. 10 ರೂಪಾಯಿ 20 ರೂಪಾಯಿ ಅಂತಂದ್ರೆ ನಮ್ಮ ಸಣ್ಣ ಮನ್ಯಾಗ ಮಕ್ಳು ಇರ್ತಾವಲ್ಲ ಸರ್, ಸಣ್ಣ ಮಕ್ಳ ಕೈಯಾಗ ನಮಗೆ ಈಗ 50-100 ನೋಟ್ ಕೊಡಲಿಕ್ಕೆ ಪರಿಸ್ಥಿತಿ ಇದ್ದಾಗ ರೈತರಿಗೆ ಅವರು 10 ರೂಪಾಯಿ 20 ರೂಪಾಯಿ ಹಾಕಿ ನಮ್ಮನ್ನು ಎಷ್ಟರ ಮಟ್ಟಿಗೆ ಆಟ ಆಡ್ಸಕತ್ತಾರ ಅನ್ನೋಂಥದ್ದು ಹೆಂಗೆ ತಿಳ್ಕೊಬೋದು ಅಂತೀರಿ ಸರ್. ನಮ್ಗೆ ಒಂಥರ ಅಸಹ್ಯ ಆಗತ್ತೆ ಸರ್. ಇದು ರೈತರಿಗೆ ದುಡಿಯೋಂಥ ವರ್ಗಕ್ಕೆ ಅಸಹ್ಯ ಪಡಿಸ್ತಾ ಇದ್ದಾರೆ ಸರ್ ಅವರು. ಇದು ದೊಡ್ಡ ಹಿನಾಯ ರೀ ಸರ್. ಅದು ನಮ್ಗೆ ಭಯಂಕರ ನೋವು ಅನಿಸ್ತೈತಿ ಈಗ. ಯಾಕಂತಂದ್ರೆ ಮನ್ಯಾಗ ನಮ್ಗೆ ಒಂದೆತ್ತ ಮಕ್ಕಳು ಹೊಂಟವಂದ್ರೆ ಅವಕ್ಕೆ ನಾವು 50 ರೂಪಾಯಿ ನೋಟ್ ಕೊಟ್ಟು ಕಳಿಸ್ತಿರ್ತೀವಿ ಸರ್ ಸಾಲಿ ಕಲಿತೀವಿ ಅಂತಂದ್ರೆ. ಇವ್ರು ನಮ್ಗೆ ರೈತರಿಗೆ ದುಡಿಯೋಂಥ ವರ್ಗಕ್ಕೆ ನಮಗೆ ಇವರು ಇಷ್ಟು ಅಸಹ್ಯ ಮಾಡ್ತಾರೆ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಸರ್ ಇದು? ಅದು ಅದಕ್ಕೆ ಖಂಡಿಸ್ತೇವೆ ಸರ್ ನಾವು ರೈತರು. ನಾವು ಮಹಿಮೆ ಗ್ರಾಮದಿಂದ, ಹೊನ್ನಾವರ ತಾಲೂಕು ಮಹಿಮೆ ಗ್ರಾಮದಿಂದ ನಾನು ರೈತನ ಮಗನಾಗಿ ನಾನು ಹೇಳ್ತಾ ಇದ್ದೇನೆ. ನನ್ನ ಹೆಸರು ರಾಜೇಶ್ ನಾಯಕ್. ಬೆಳೆ ವಿಮೆ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿದ್ರೆ, ಬೆಳೆ ವಿಮೆ ನಮಗೆ ಸಿಗ್ತಾ ಇಲ್ಲ. ಒಂದು ಕಡೆ ಸರ್ಕಾರದಿಂದ ಬೆಳೆ ವಿಮೆಯೂ ಸಿಗ್ತಾ ಇಲ್ಲ. ಅದರಲ್ಲಿ ಅಭಯಾರಣ್ಯ ಕಾಡಿನ ಅಂಚಿನಲ್ಲಿ ನಾವಿರೋದು ಮಹಿಮೆ ಗ್ರಾಮ ಅಂತ ಹೇಳಿ. ಒಂದು ಮೇಲ್ಗಂಡ್ರೆ ಮಂಗನ ಕಾಟ, ಕೆಳಗಂಡ್ರೆ ಹಂದಿ ಕಾಟ, ಮತ್ತು ಅದನ್ನ ಏನಾದರೂ ತೋರ್ಲಿಕ್ಕೆ ಏನಾದರೂ ಮಾಡಿ ಏನಾದರೂ ಇದು ಮಾಡಲಿಕ್ಕೆ ಹೋದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಕಾಟ. ಹೀಗಾಗಿ ಗೌರ್ಮೆಂಟು ಎಲ್ಲ ರೀತಿಯಿಂದನೂ ನಮಗೆ ತೊಂದರೆ ಕೊಡ್ತಾ ಇದೆ. ಪರಿಹಾರ ಅಂತೂ ಯಾವ ರೀತಿಯಿಂದನೂ ನಮಗೆ ಪರಿಹಾರ ಸಿಗ್ತಾ ಇಲ್ಲ. ಒಂದು ರೀತಿ ರೈತರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಅಧೋಗತಿ ಆಗಿದೆ. ಈ ಕೇಂದ್ರ ಸರ್ಕಾರ ಇರ್ಬೋದು ಮತ್ತು ರಾಜ್ಯ ಸರ್ಕಾರ ಇರ್ಬೋದು ರೈತರ ಬಗ್ಗೆ, ಯಾಕೆಂತ ಹೇಳಿದ್ರೆ MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಓಕೆ, ಮತ್ತೊಬ್ಬರು ರೈತರು ಕಾಲರ್ ರೆಡಿ ಇದ್ದಾರೆ. ಮಾದೇವಪ್ಪ ಅಂತ ಹೇಳಿ ವಿಜಯನಗರದಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನೋಡಿ, ಒಂದು ಕೃಷಿ ಮಂತ್ರಿ ಇನ್ನೂ ಆಗಿಲ್ಲ, ಮತ್ತೊಂದು ಕಡೆ ರೈತರಿಗೆ ಬೆಳೆ ವಿಮೆ 51 ರೂಪಾಯಿ ನೋಡ್ತಾ ಇದ್ರಿ ನೀವು. ಅದನ್ನ ತೋರಿಸಿದ್ವಿ ನಿಮ್ಗೆ ಏನು ಕತೆ ಅಂತ. ಅದು ಹೋದ ವರ್ಷದ್ದು. ಸರ್ಕಾರ ಏನ್ ಮಾಡಬೇಕು, ಆಕ್ಚುಲಿ ಏನಾಗ್ತಾ ಇದೆ, ನಿಮ್ಮ ಅಭಿಪ್ರಾಯ? ಸರ್, ನಮ್ಮ ಅಭಿಪ್ರಾಯ ಅಂದ್ರೆ ವಿಜಯನಗರ ಡಿಸ್ಟಿಕ್ ನಲ್ಲಿ ರಾಜ್ಯದಲ್ಲಿ ಅತಿ ತೀವ್ರ ಬರಗಾಲ ಪರಿಸ್ಥಿತಿ ಐತೆ ಸರ್. ಇಲ್ಲಿ ನಮ್ದು ಡಿಸ್ಟಿಕ್ ವಿಜಯನಗರ ಸರ್. MLA ನೋಡಿದ್ರೆ ಜಗಳೂರು ಹಾಕ್ಯಾರ ಸರ್, MP ನೋಡಿದ್ರೆ ದಾವಣಗೆರೆ. ಈ ನಮ್ಮ ಪರಿಸ್ಥಿತಿ ಹೆಂಗೈತೆ ಅಂದ್ರೆ ನಾವು ಬಾರ್ಡ್ರಿಗೆ ಅದಾವ ಸರ್. ಈಗ ಸರ್ಕಾರದವರು ಇಲ್ಲಿ ರೈತರನ್ನ ಫುಟ್ಬಾಲ್ ಓದ್ದಂಗೆ ಓದಿತಾರೆ ಸರ್. ಏನೇ ಒಂದು ಇದು ಬೇಕಂದ್ರು ಅಲ್ದಾಡ್ಬೇಕು ಸರ್. ನಾವು ಡಿಸ್ಟಿಕ್ ಅಂದ್ರೆ ವಿಜಯನಗರಕ್ಕೆ ಹೋಗ್ಬೇಕು, MLA ಬೇಕಂದ್ರೆ ಜಗಳೂರಿಗೆ ಹೋಗ್ಬೇಕು, MP ಬೇಕಂದ್ರೆ ದಾವಣಗೆರೆಗೆ ಹೋಗ್ಬೇಕು. ನಮ್ಮ ಪರಿಸ್ಥಿತಿ ಈ ತರ ಐತೆ ಸರ್. ಅದ್ರಾಗೂ ಈ ವರ್ಷ ಅಂತೂ ಬಹಳ ಕೆಟ್ಟದಾಗ ಐತೆ ಸರ್. ಮಳೆಯ ಮಾತ್ರ ಇಲ್ಲಿ ಒಂದು 25% ಅಷ್ಟೇ ಸರ್ ನಾವು ಬಿತ್ತಿರೋದು. ಆಮೇಲೆ ಹಿಂದಿನ ವರ್ಷದ್ದು ನೀರಾವರಿಗೆ ಅಷ್ಟೇ ಬೆಳೆ ವಿಮೆ ಸ್ಯಾಂಕ್ಷನ್ ಮಾಡಿ ಸರ್, ಶಾರ್ಟ್ ಫಾಲ್. ಈಗ ಬೇಸಿಗೆದು ಇನ್ನೂ ಶಾರ್ಟ್ ಫಾಲ್ ಇದು ಮಾಡಿಲ್ಲ ಸರ್. ಇಲ್ಲಿ ರೈತರ ಪರಿಸ್ಥಿತಿ ದಾವಣಗೆರೆ ಡಿಸ್ಟಿಕ್ ಹೋಗ್ಬೇಕು ಸರ್. ಏನಾರ ಗೊಬ್ಬರ ಬೀಜ ಬೇಕಂದ್ರೆ ಅಲ್ಲಿಗೆ ಹೋದ್ರೆ ನಿಮ್ಮ ಆಧಾರ್ ಕಾರ್ಡ್ ತಗೊಂಡ್ರೆ ನಮಗೆ ಗೊಬ್ಬರನೂ ಕೊಡಲ್ಲ, ಬೀಜನೂ ಕೊಡಲ್ಲ ಸರ್. ಇಲ್ಲಿಂದ ವಿಜಯನಗರ 117 ಕಿಲೋಮೀಟರ್ ಸರ್. 117 ಕಿಲೋಮೀಟರ್ಗೆ ಹೋಗಿ ತಗೊಂಬರಾಗತ್ತೆ ಸರ್. ಇವ್ರು ಈ ತರ ಮಾಡ್ತದಾರಲ್ಲ ರಾಜಕಾರಣಿಗಳು. ಕರೆಕ್ಟ್. ಈಗ ನೋಡಿದ್ರೆ ಬೆಳೆ ವಿಮೆ ನೋಡಿದ್ರೆ 50 ರೂಪಾಯಿ 100 ರೂಪಾಯಿ 200 ರೂಪಾಯಿ ಹಾಕ್ಯಾರ ಸರ್. ಇದು ಯಾವ್ದಕ್ಕಾಗತ್ತೆ ಸರ್? ಒಂದು ಉರಿ ತನಕಾಗತ್ತೆ ಸರ್. ಉರಿಗಳು ಆರ್ಡರ್ಗಳು ಅಷ್ಟೇ. ಎಸ್, ಓಕೆ. ಸ್ಯಾಂಕ್ಷನ್ ಮಾಡಿಲ್ಲ ಸರ್ ವಿಜಯನಗರ ಡಿಸ್ಟ್ರಿಕ್ಟ್ಗೆ. ನೋಡಿ, ಎಷ್ಟು ಅವರು ರೈತರಾಗಿ ಎಷ್ಟು ಇನ್ನೂ ಏನೇನು ಮಾಡಬೇಕು ಏನೇನು ಮಾಡಿಲ್ಲ ಅಂತ ಲೈನ್ ಬೈ ಲೈನ್ ಲಿಸ್ಟೇ ಹೇಳ್ತಾ ಇದ್ದಾರೆ ಅವರು. ಥ್ಯಾಂಕ್ ಯು ಮಾದೇವಪ್ಪ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ದಾವಣಗೆರೆಯಿಂದ ರಾಜು ಕರೆ ಮಾಡಿದ್ದಾರೆ. ರಾಜು ಅವರೇ ನಮಸ್ತೆ, ಏನು ಹೇಳಕ್ ಬಯಸ್ತೀರಿ? ನಮಸ್ಕಾರ ಮೇಡಮ್ ಅವರೇ. ಇನ್ಶೂರೆನ್ಸ್ ಒಂದು ಬೆಳೆ ಕಟ್ಸ್ಕೊಂಡಾರೆ ಹೊಸಲ್ಲಿ, ಅವ್ರಿಗೆ 10 ರೂಪಾಯಿ ಹಾಕ್ಯಾರ, 10 ರೂಪಾಯಿನ ಹಾಕಿಲ್ಲ. ಏನ್ ಬರೀ ಮೋಸ. ಇನ್ಶೂರೆನ್ಸ್ ಅಂತ ಕಟ್ಸ್ಕೊಂತಾರೆ ವರ್ಷ ಎಲ್ಲ. ಕರೆಕ್ಟ್ ರೈತರಿಗೆ ಬರೀ ಮೋಸ ಮಾಡ್ತಾರಲ್ಲ. 1200 ರೂಪಾಯಿ 1000 ರೂಪಾಯಿ ಕಟ್ಸ್ಕೊಂತಾರೆ ಎಕರೆಗೆ ಬೆಳೆ ವಿಮೆ ಅಂತ. ಬೆಳೆ ವಿಮೆ ಬಂದಿರಲ್ಲ ಅವ್ರಿಗಾರ ಗುಲ್ಬರ್ಗ ಆ ಕಡೆ ಕಲಬುರಗಿಯರಿಗೆ 10 ರೂಪಾಯಿನ 20 ರೂಪಾಯಿ ಹಾಕ್ಯಾರ. ಚಿಕ್ಕರಿಗೆ ಕೊಡ್ಬೋದು. ನಮ್ಮಲ್ಲಿ 1 ರೂಪಾಯಿನ ಹಾಕಿಲ್ಲ ನೋಡ್ರಿ ದಾವಣಗೆರೆ ಜಿಲ್ಲೆಯವರಿಗೆ. ಏನ್ ಹೇಳ್ಬೇಕು ಅಂದ್ರೆ ನಮಗೇನ್ ಆಚೆಕತೆ.
ನಾವು ರೈತರಾಗಿ ಬಿಟ್ಟರೆ ತಪ್ಪು. ನಮ್ಮನ್ನ ನಮ್ಮ ನೀರು ನಮ್ ಕುಡ್ಕೊಂಡು ನಮಗೆ ಸಿಕ್ಕಲ್ಲ ಅಂದ್ರೆ ಹೆಂಗ್ರಿ ಜೀವನ ಮಾಡೋದು? ರೈತರದ್ದು ಮೋಸನೇ ಮೋಸ. ನಿಜ ನಿಜ, ದೊಡ್ಡ ಮೋಸ ಆಗಿದೆ. ಎನಿವೇಸ್ ರಾಜು ಅವರೇ ಧನ್ಯವಾದ ಕರೆ ಮಾಡಿ ಮಾತಾಡಿರೋದಕ್ಕೆ. ನೋಡಿ, ಜನ ಹೆಂಗೆ ಹೇಳ್ತಾ ಇದ್ದಾರೆ, ಬರೀ ಜಸ್ಟ್ ಬೆಳೆ ವಿಮೆದು ಮಾತ್ರ ಅಲ್ಲ, ಬರಗಾಲದಿಂದ ಹಿಡಿದು ಪ್ರವಾಹ ಬಂದಾಗಿಂದ ಹಿಡಿದು ಏನು ಮಾಡಬೇಕಿತ್ತು, ಏನು ಮಾಡಿಲ್ಲ, ಪ್ರತಿಯೊಂದೂ ಕೂಡ ಇಂಚಿಂಚು ಲಿಸ್ಟ್ ವೈಸ್ ಲಿಸ್ಟ್ ಹೇಳ್ತಾ ಇದ್ದಾರೆ. ನೋಡಿ, ಈಗ ನೋಡಿ ಅವರು ಜನರು ಅವ್ರ ಸಮಸ್ಯೆನ ರಿಪಬ್ಲಿಕ್ ಕನ್ನಡದ ಮುಖಾಂತರ ಹೇಳಿದ್ರು. ನಾವು ಆ್ಯಕ್ಚುಲಿ ಏನು ಆಗ್ತಾ ಇದೆ ಅಂತ ಹೇಳಿ ನಾವಿಲ್ಲಿ ಜರ್ನಲಿಸ್ಟ್ ಆಗಿ ಅದು ಏನು ತೋರಿಸ್ಬೇಕೋ, ನಿಮ್ಗೆ ಏನು ಹೇಳಬೇಕೋ ಅದನ್ನೆಲ್ಲ ಹೇಳಿದ್ದೀವಿ. ನಮ್ಮ ಕೆಲಸ ಈಗ ನಾವು ಮಾಡಿದ್ದೀವಿ. ಈಗ ಯಾರ ಕೆಲಸ? ಈಗ ನಿಮ್ಮ ಕೆಲಸ. ಆದಷ್ಟು ಬೇಗ ಒಬ್ಬ ಕೃಷಿ ಸಚಿವರನ್ನು ನೇಮಕ ಮಾಡಿ ಇಲ್ಲಾಗಿರುವಂಥ ಸಮಸ್ಯೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರೇ ಹಾಗೂ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದು ಒಂದೇ, ನಿಮಗೆ ರೈತರ ಮೇಲೆ ನಿಜವಾಗ್ಲೂ ಕೂಡ ಕಾಳಜಿ ಅನ್ನೋದು ಕಿಂಚಿತ್ತಾದರೂ ಇದ್ದರೆ ದಯವಿಟ್ಟು ಅವರಿಗೆ ಒಂದು ಬದುಕನ್ನು, ಒಂದು ಒಳ್ಳೆ ಬದುಕನ್ನು ನೀಡಿ ಈ ಬೆಳೆ ವಿಮೆ ಏನಾಗ್ತಾ ಇದೆಯಲ್ಲ, ಈ 51 ರೂಪಾಯಿ ಬಿಟ್ಟು ಒಂದು 20,000ನೋ ಅಟ್ಲೀಸ್ಟ್ 15,000ನೋ ಬರೋ ಥರ ಮಾಡಿ ಅಂತ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ವೆಲ್ಕಮ್ ಬ್ಯಾಕ್. ಸೀಲ್ ಲ್ಯಾಬೋರೇಟರಿಯಲ್ಲಿ ಆ ಕಂಪನಿಯಲ್ಲಿ ಭಾರಿ ದೊಡ್ಡ ದುರಂತ ಸಂಭವಿಸಿದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿದೆ, ಪರಿಣಾಮ 3 ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಸಿಲಿಂಡರ್ ಸ್ಫೋಟಗೊಂಡು 3 ದುರ್ಮರಣ. ಕಡೆಚೂರು ಬಳಿ ಇರುವಂತಹ ಸೀಲ್ ಲ್ಯಾಬೋರೇಟರಿ ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ತಾಲೂಕಿನ ಬಾಡಿಯಾಳ ಗ್ರಾಮ. ಇಲ್ಲಿರುವಂತಹ ಕೈಗಾರಿಕಾ ಪ್ರದೇಶದಲ್ಲಿ ಗ್ಯಾಸ್ ದುರಂತ ಸಂಭವಿಸಿದೆ. 7 ಜನರ ಪೈಕಿ 3 ಕಾರ್ಮಿಕರು ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. CIL ಲ್ಯಾಬ್ಸ್ ಅನ್ನುವಂಥ ಒಂದು ಕಂಪನಿ. ಮೃತರೆಲ್ಲರೂ ಕೂಡ ಬಿಹಾರ ಮೂಲದವರು, ಅಲ್ಲಿನ ಕಾರ್ಮಿಕರು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. 3 ಮಂದಿ ಮೃತಪಟ್ಟಿದ್ದಾರೆ. ಇನ್ನುಳಿದಂಥ 4 ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಅನ್ನುವಂಥ ಮಾಹಿತಿ ಕೂಡ ಸದ್ಯಕ್ಕಿದೆ. ಗಾಯಗೊಂಡಂಥವರನ್ನ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಸೈದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅಸಲಿಗೆ ಸಿಲಿಂಡರ್ ಸ್ಫೋಟಗೊಳ್ಳೋದಕ್ಕೆ ಕಾರಣ ಏನು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ತನಿಖೆಯನ್ನು ಆರಂಭಿಸಿದ್ದಾರೆ. ಈಗಾಗಲೇ ಈ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಆಕ್ರೋಶ ಸಾಕಷ್ಟು ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಆಕ್ರೋಶಕ್ಕಿಂತ ಹಲವರು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ರಾಜೀನಾಮೆ ಪರ್ವ ಸದ್ಯಕ್ಕೆ ಈಗ ಮುಂದುವರಿತಾ ಇದೆ. KSRTC ಅಧ್ಯಕ್ಷ ಸ್ಥಾನಕ್ಕೆ ನಿನ್ನೆ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ರು ಗುಬ್ಬಿ ಶ್ರೀನಿವಾಸ್. ಆನಂತರ DK ಶಿವಕುಮಾರ್ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಆದರೆ ಅದಕ್ಕೂ ಕೂಡ ಜಗ್ಗಿಲ್ಲ ಶಾಸಕರು ಅನ್ನುವಂಥ ಮಾಹಿತಿ. ಕಾಂಗ್ರೆಸ್ನಲ್ಲಿ ರಾಜೀನಾಮೆ ಪಾಲಿಟಿಕ್ಸ್ ಶುರುವಾಗಿದೆ. KSRTC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ನಿನ್ನೆ ಘೋಷಣೆ ಮಾಡಿದ್ರು. ಇವತ್ತು ರಾಜೀನಾಮೆ ಸಲ್ಲಿಕೆ ಮಾಡಲಿದ್ದಾರೆ. ಗುಬ್ಬಿ ಶ್ರೀನಿವಾಸ್ಗೆ CM DK ಶಿವಕುಮಾರ್ 10 ಬಾರಿ ಕರೆ ಮಾಡಿದ್ದಾರೆ, ಮಾತಾಡೋದಕ್ಕೆ ಪ್ರಯತ್ನಿಸಿದ್ದಾರೆ. ಮನವೊಲಿಕೆ ಪ್ರಯತ್ನ ನಡೆದಿದೆ, ಆದರೆ ಮನವೊಲಿಕೆಗೆ ಬಗ್ಗಿಲ್ಲ ಅನ್ನುವಂಥ ಮಾಹಿತಿ. ರಾಜೀನಾಮೆ ಕೊಡಬೇಡಿ ಅಂತ ಮನವೊಲಿಕೆಗೆ ಪ್ರಯತ್ನಿಸಿದ್ದಾರೆ. CM ಹಾಗೂ ಸಚಿವರ ಮನವೊಲಿಕೆ ಪ್ರಯತ್ನ ವಿಫಲ ಆಗಿದೆ ಅನ್ನುವಂಥ ಮಾಹಿತಿ. ರಾಜೀನಾಮೆ ಕೊಡೋದಕ್ಕೆ ಗುಬ್ಬಿ ಶ್ರೀನಿವಾಸ್ ನಿರ್ಧಾರವನ್ನ ಮಾಡಿದ್ದಾರೆ. ಇವತ್ತು KSRTC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಈಗಾಗಲೇ ಘೋಷಣೆ ಮಾಡಿದ್ದಾಗಿದೆ. ಬಹಳ ಬೇಸರ ಆಗಿದೆ, ನಾನು ಈಗಾಗಲೇ ಗೆದ್ದಿದ್ದೇನೆ, 3 ಬಾರಿ ಗೆದ್ದ ನಂತರದಲ್ಲೂ ಕೂಡ ನನಗೆ ಸಿಗುತ್ತೆ ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳಿದ್ವು. ಆದರೆ ನಿರೀಕ್ಷೆ ಹುಸಿಯಾಗಿದೆ. ಇಲ್ಲಿ ಕೆಲಸ ಮಾಡದಂಥ ಸಂದರ್ಭದಲ್ಲಿ ಈ ಹುದ್ದೆಗಳು ಸಿಗೋದೇ ಇಲ್ಲ. ಹಾಗಾಗಿ ಬೇಸರದಿಂದ ನಾನು KSRTC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಘೋಷಣೆ ಮಾಡ್ತಾ ಇದ್ದೀನಿ ಅಂತ ಘೋಷಣೆ ಮಾಡಿದ್ರು. ಪಕ್ಷದಲ್ಲೇ ಮುಂದುವರಿತೇನೆ, 1 ವರ್ಷ ಪಕ್ಷದಲ್ಲೇ ಇರ್ತೇನೆ, ಪಕ್ಷ ಬಿಟ್ಟು ರಾಜೀನಾಮೆ ಕೊಡುವಂಥದ್ದು ಏನಿಲ್ಲ, ಆದರೆ KSRTC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಇವತ್ತು ರಾಜೀನಾಮೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಅನ್ನುವಂಥ ಮಾಹಿತಿ. ಆ ನಂತರದಲ್ಲಿ ಈಗ ಏನಾದರೂ ಕೊನೆ ಹಂತದಲ್ಲಿ ಏನಾದರೂ CM ಹಾಗೂ ಅಥವಾ ಇನ್ನಿತರ ಸಚಿವರು ಯಾರಾದರೂ ಮನವೊಲಿಕೆ ಮಾಡಿ ಆ ಮನವೊಲಿಕೆಗೆ ಭಕ್ತಾರ ಗುಬ್ಬಿ ಶ್ರೀನಿವಾಸ್ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಸದ್ಯಕ್ಕಿದೆ. ಆದರೆ ನಿನ್ನೆ 10 ಬಾರಿ ಕರೆ ಮಾಡಿದ್ದಾರೆ DK ಶಿವಕುಮಾರ್ ಅವರು. ಕರೆ ಮಾಡಿ ಮಾತಾಡಿದ್ರು ಕೂಡ ಯಾವುದೇ ಮನವೊಲಿಕೆಗೂ ಕೂಡ ಬಗ್ಗಿಲ್ಲ ಅನ್ನುವಂಥ ಮಾಹಿತಿ. ಹಾಗಾಗಿ ಇವತ್ತೇನಾಗುತ್ತೆ ಅನ್ನುವಂಥ ಕುತೂಹಲ. ರಾಜೀನಾಮೆ ಸಲ್ಲಿಕೆ ಮಾಡೇ ಬಿಡ್ತಾರಾ ಅಥವಾ ಯಾರಾದರೂ ಈ ಸಮಾಧಾನಗೊಳಿಸಿದಂಥ ಸಂದರ್ಭದಲ್ಲಿ ಸಮಾಧಾನ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿದೆ. ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಮುಗಿಯಿತು. ಆ ನಂತರದಲ್ಲಿ ಖಾತೆ ಹಂಚಿಕೆ ಆಗುತ್ತೆ ಅನ್ನುವಂಥ ಒಂದಷ್ಟು ಮಾಹಿತಿಗಳಿದ್ವು. ಆದರೆ ಈ ಖಾತೆ ಹಂಚಿಕೆಗೂ ಮೊದಲು ಈಗ ಇರುವಂಥ ಅಸಮಾಧಾನಗಳನ್ನು ಯಾವಾಗ ಸರಿ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಹಾಗಾಗಿ
ಸದ್ಯಕ್ಕೆ ಈ ಅಸಮಾಧಾನ ಎಲ್ಲವನ್ನೂ ಕೂಡ ಸರಿಪಡಿಸಿದ ನಂತರದಲ್ಲಿ ಖಾತೆ ಹಂಚಿಕೆ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆ ನಿಟ್ಟಿನಲ್ಲಿ ಗಮನಿಸಿದ್ರೆ ಮಂತ್ರಿಗಳಿದ್ದಾರೆ, ಇದ್ರೂ ಕೂಡ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ಇದೆ, ನೋಡ್ಕೊಂಬನ್ನಿ. ಸಿಎಂ ಡಿಕೆಶಿಗೆ ಕಗ್ಗಂಟಾದ ಸಚಿವರ ಖಾತೆ ಹಂಚಿಕೆ. ಹಿಂದಾದ್ರೂ ಹೊಸ ಮಂತ್ರಿಗಳಿಗೆ ಖಾತೆ ಹಂಚಿಕೆದ 2 ತಿಂಗಳ ಪ್ರಹಸನದ ಬಳಿಕ ರಾಜ್ಯ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಏನೋ ಆಗಿದೆ. ಆದರೆ ಸಂಪುಟ ವಿಸ್ತರಣೆ ಬಳಿಕ ಹಿರಿಯ ಶಾಸಕರ ಅಸಮಾಧಾನ ಭುಗಿಲೆದ್ದಿದೆ. ನಮ್ಮ ಹಿರಿತನಕ್ಕೆ ಹೈಕಮಾಂಡ್ ಗೌರವ ಕೊಟ್ಟಿಲ್ಲ ಎಂದು ಶಾಸಕರು ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಈತ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಕಿಡಿಕಿಡಿಯಾಗಿದ್ದು, ನಾನು ಕೊಟ್ಟ ಕೆಲವು ಹೆಸರುಗಳಿಗೆ ಹೈಕಮಾಂಡ್ ಮಣೆ ಹಾಕಿಲ್ಲ, ನಾನು ಹೇಳದೇ ಇದ್ದ ಗಾಯತ್ರಿ ಶಾಂತೇಗೌಡರ ಹೆಸರು ಹೇಗೆ ಲೀಸ್ಟ್ಗೆ ಬಂತು ಎಂದು ಸುರ್ಜೇವಾಲಾ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಒಂದೆಜ್ಜೆ ಮುಂದಕ್ಕೆ ಹೋಗಿ ಪ್ರಮಾಣ ವಚನ ಕಾರ್ಯಕ್ರಮದಿಂದ ದೂರವೇ ಉಳಿದಿದ್ದರು. ಈ ಎಲ್ಲ ಅಸಮಾಧಾನ ಈಗ ಖಾತೆ ಹಂಚಿಕೆ ಮೇಲೆ ಪರಿಣಾಮ ಬೀರಿದೆ. ನೂತನ ಸಚಿವರ ಖಾತೆ ಹಂಚಿಕೆಯನ್ನ ವಿಳಂಬ ಮಾಡಲು ಸಿಎಂ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ಈಗಿರುವ ಸಚಿವ ಸ್ಥಾನ ವಂಚಿತರ ಅಸಮಾಧಾನದ ಜೊತೆಗೆ ಖಾತೆ ಹಂಚಿಕೆ ಮಾಡಿದ ಬಳಿಕ ಆಗುವ ಅಸಮಾಧಾನವು ಮಿಕ್ಸ್ ಆಗಿ ವಿರೋಧ ಪಕ್ಷ ಹಾಗೂ ಸಾರ್ವಜನಿಕರಿಗೆ ಆಹಾರವಾಗಬಾರದು ಎಂಬುದು ಸಿಎಂ ಲೆಕ್ಕಾಚಾರ. ನೂತನ ಸಚಿವರು ಕೂಡ ತಮಗೆ ಇಷ್ಟವಾದ ಖಾತೆ ಮೇಲೆ ಕಣ್ಣಿಟ್ಟು ಕೂತಿದ್ದಾರೆ. ಅವರಿಗೆ ಇಷ್ಟದ ಖಾತೆ ಸಿಕ್ಕಿಲ್ಲ ಅಂದಾಗ ಬೇಸರವಾಗುವುದು ಸಹಜ. ಈ ಬೇಸರ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಬಾರದು ಎಂಬುದು ಸಿಎಂ ಮತ್ತು ಹೈಕಮಾಂಡ್ ಆಲೋಚನೆ. ಸಿದ್ದರಾಮಣ್ಣರ ಅಸಮಾಧಾನ ಏನಿಲ್ಲ. ಸಿದ್ದರಾಮಣ್ಣರು ಹೇಳಿದಂಥವ್ರು ಎಲ್ಲರಿಗೂ ಸಚಿವ ಸ್ಥಾನ ಸಿಕ್ಕಿದೆ. ಅಸಮಾಧಾನ ಏನಿಲ್ಲ. ಯಾವುದೋ ಆ ಸಂದರ್ಭದಲ್ಲಿ ಒಂದು ಚಿಕ್ಕ ಘಟನೆ ನಡೆದದ್ರಿಂದ ಅವ್ರ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿ ಇದಕ್ಕೆ ಬರಲಿಲ್ವೋ ಹೊರತು ಇನ್ಯಾವುದೂ ಅಲ್ಲ. ಅದು ಸಿದ್ದರಾಮಯ್ಯನವರು ಯಾವುದೋ ಒಂದು ಸಣ್ಣ ಒಂದು ವಿಚಾರ ನಡೀತು ಅಲ್ಲ. ಒಂದು ವೇಳೆ ಆ ಗಾಯತ್ರಿ ಶಾಂತೇಗೌಡರವ್ರದ ಘಟನೆಯಲ್ಲಿ ಅವರು ಹೇಳಿದರು, ಅವ್ರ ರೆಕಮೆಂಡ್ ಬೇರೆಯವ್ರಿಗೆ ಮಾಡಿದರು. ನನ್ನ ಮಗನೂ MLC ಇದ್ದಾನೆ, ಅವಮ್ಮನೂ MLC, ಇಬ್ಬರೂ ಮಂತ್ರಿಗಳಾದರೂ ಸರಿ ಹೋಗಲ್ಲ ಅಂತಕ್ಕಂಥದ್ದು ಒಂದೇ ಜನಾಂಗದಲ್ಲಿ ಅಂತಕ್ಕಂಥದ್ದನ್ನು ಭಿನ್ನಯಿಸ್ಕೊಂಡು ಅದು ಬೇಡ ಅಂತ ಅವರು ಹೇಳಿದರು ಅಂತ ಕಾಣುತ್ತೆ. ಆದರೆ ಅವ್ರಿಗೆ ಹೈಕಮಾಂಡ್ ಹಾಕಿದಾಗ ಅವರು ಸ್ವಲ್ಪ ಮನಸ್ಸಿಗೆ ಇದಾಗಿತ್ತು. ಅದು ಅವರು ಭಾಳ ಬೇಡ ಅದು ಅಂತೇಳಿ ಹೇಳಿದರು ಅಂತ ಕಾಣುತ್ತೆ. ಅದರಿಂದ ಹಂಗೆ ಆಗಿರ್ಬೋದೇ ಹೊರತು ಸಿದ್ದರಾಮಣ್ಣವರು ಭಾಳ ಹ್ಯಾಪಿಯಾಗಿದ್ದಾರೆ. ಸಚಿವರಿಗೆ ಪ್ರಕೃತಿ ವಿಕೋಪವನ್ನು ಅಡ್ರೆಸ್ ಮಾಡಲು ಜಿಲ್ಲಾ ಉಸ್ತುವಾರಿ ನೀಡಲಾಗಿದೆ. ನೂತನ ಸಚಿವರಿಗೆ ಖಾತೆ ಇಲ್ಲದೆ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಸದ್ಯ ರಾಜ್ಯ ಸರ್ಕಾರ ಹೇಗಿದೆ ಅಂದರೆ ಪೂರ್ಣ ಸಂಪುಟ ಇದೆ, ಆದರೆ ಇಲಾಖೆಗಳಿಗೆ ಉಸ್ತುವಾರಿ ಸಚಿವರೇ ಇಲ್ಲ ಅನ್ನುವಂತಾಗಿದೆ. ಈಗಾಗಲೇ ಸಚಿವರ ಪ್ರಮಾಣ ವಚನ ಮುಗಿದು 2 ದಿನ ಕಳೆದಿದೆ. ಇನ್ನಾದರೂ ಸಚಿವರಿಗೆ ಖಾತೆ ಹಂಚಿಕೆ ಮಾಡುವ ಕೆಲಸವನ್ನ ಸಿಎಂ ಮಾಡ್ತಾರಾ ಎಂದು ಕಾದು ನೋಡಬೇಕು. ಅಶ್ವಿನಿ, DK ಶಿವಕುಮಾರ್ ಅವ್ರು ಹೇಳ್ತಾ ಇದ್ದಾರೆ, ನೀವೇನಾದ್ರು ರಾಜೀನಾಮೆ ಕೊಟ್ಟರೆ 2 ನಿಮಿಷದಲ್ಲಿ ಅಂಗೀಕಾರ ಮಾಡ್ತೀವಿ ಅಂತ. ಆದರೆ ಅದು ಯಾರೋ ಮೇಡಮ್ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ರಾಜೀನಾಮೆ ಕೊಟ್ಟರಲ್ಲ, ಅದನ್ನು ಕೇರ್ ಮಾಡ್ತಾರ ಅನ್ನೋದೇ ಪ್ರಶ್ನೆ. ಇರಲಿ, ಮುಂದಿನ ಸ್ಟೋರಿ ಹತ್ತ ಗಮನ ಹರಿಸೋಣ. ಬಿಡದಿ ಟೌನ್ಶಿಪ್ ವಿರುದ್ಧ ರೈತರ ಕಿಚ್ಚು ಸ್ಫೋಟಗೊಳ್ತಾ ಇದೆ. ಟೌನ್ಶಿಪ್ ವಿರುದ್ಧ ಹೋರಾಟ ತೀವ್ರಗೊಳಿಸೋದಕ್ಕೆ ಎಲ್ಲ ರೀತಿಯ ಸಜ್ಜನ ಮಾಡಿಕೊಳ್ತಿದ್ದಾರೆ. ಬೈರಮಂಗಲದಲ್ಲಿ ಬೆಳಗ್ಗೆ 10:30ಕ್ಕೆ ವಿನೂತನವಾದಂಥ ಹೋರಾಟ. ಈಗ ನೆಕ್ಸ್ಟ್ 10:30ಕ್ಕೆ ವಿನೂತನವಾದಂಥ ಹೋರಾಟವನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ, ಮಾಡ್ತಾರೆ ಕೂಡ. ಬೈರಮಂಗಲದಲ್ಲಿ ಬೆಳಗ್ಗೆ 10:30ಕ್ಕೆ ಬಿಡದಿಯಲ್ಲಿ ಟೌನ್ಶಿಪ್ ಯೋಜನೆ ಏನಿದೆ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳಿ, ಅದನ್ನು ಮಾಡೋದು ಬೇಡ ಅಂತೇಳಿ ಒಂದಷ್ಟು ವಿರೋಧಗಳು ವ್ಯಕ್ತ ಆಗಿತ್ತು. ಒಂದಷ್ಟು ಅಲ್ಲ, ಸಾಕಷ್ಟು ವಿರೋಧಗಳು ವ್ಯಕ್ತ ಆಗಿತ್ತು. ಸೊ ಬೆಳಗ್ಗೆ 10:30ಕ್ಕೆ ವಿನೂತನವಾದಂಥ ಹೋರಾಟ ಇದೆ. ಅಶ್ವಿನಿ, ನಾವು ಇಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಂದರೆ ನಿಮಗೆ ಪ್ಲಸ್ ಆ್ಯಂಡ್ ಮೈನಸ್ ಅಥವಾ ಪರ ಅಥವಾ ವಿರೋಧ ಅಂತ ಎಲ್ಲ ವಿಚಾರದಲ್ಲೂ ಇದ್ದೇ ಇರುತ್ತೆ ನಿಮಗೆ. ಈಗ ಹೆಂಗೆ ಇವರು ನಮಗೆ ಟೌನ್ಶಿಪ್ ಬೇಡ ಅಂತ ಹೋರಾಟ ಮಾಡ್ತಿದ್ದಾರೋ, ನಾನು ಅಲ್ಲಿ ಹೋಗ್ತಾ ಇರ್ತೀನಲ್ಲ, ಪಕ್ಕದಲ್ಲಿ ಇನ್ನೊಂದು ಕ್ಯಾಂಪ್ ಹಾಕ್ಕೊಂಡು ಹೋರಾಟ ಮಾಡ್ತಿದ್ದಾರೆ, ನಮಗೆ ಟೌನ್ಶಿಪ್ ಬೇಕು ಅಂತ. ಆ ಥರನೂ ಹೋರಾಟ ಮಾಡೋರು ಇದ್ದಾರೆ. ಟೌನ್ಶಿಪ್ ಬೇಡ ಅಂತ ಹೋರಾಟ ಮಾಡ್ತಿರೋದು ಒಂದು ಕಡೆ ಆದರೆ, ಅದು ಮುಂದಕ್ಕೆ ಹೋಗ್ತಾ ಒಂದು ಸರ್ಕಲಲ್ಲಿದೆ. ಇನ್ನು ಬೈರಮಂಗಲದಿಂದ ಈ ಕಡೆ ಬರ್ತಾ ಇನ್ನೊಂದು ಜಾಗದಲ್ಲಿ ನಮಗೆ ನಮ್ಮ ಜಮೀನನ್ನು ತೆಗೆದುಕೊಳ್ಳಿ, ನಮಗೆ ಟೌನ್ಶಿಪ್ ಬೇಕು ಅನ್ನುವಂಥದ್ದು ಮಾಡುವಂಥ ಹೋರಾಟವೂ ಕೂಡ ಇದೆ. ಸೊ ಈ ಥರ ಇದ್ದಾಗ ಇದು ಯಾವ ರೀತಿ ಹೋಗುತ್ತೆ ಅನ್ನೋದು ನಮಗೆ ಪ್ರಶ್ನಾರ್ಥಕವಾಗಿ ಉಳ್ಕೊಂಡ್ಬಿಡುತ್ತೆ. ಹೌದು. ಸೊ ಕಳೆದ ಒಂದು 500-550 ದಿನದಿಂದ ಈ ಹೋರಾಟಗಳು ನಡೀತಾ ಇದೆ. ಈ ಬೇಕು ಅನ್ನುವಂಥ ಹೋರಾಟ ಈಗ
ಒಂದ್ ತಿಂಗಳಿಂದ ಆರಂಭ ಆಗಿದೆ. ಆದ್ರೆ 500 ದಿನಗಳಿಂದ ಬೇಡ ಅನ್ನುವಂತ ಹೋರಾಟ ನಡೀತಾನೆ ಇದೆ. ಆದ್ರೆ ಸರ್ಕಾರ ಮಾತ್ರ ಅಧಿಸೂಚನೆಯ ಮೇಲೆ ಅಧಿಸೂಚನೆಗಳನ್ನ ಹೊರಡಿಸ್ತಾ ಇದೆ. ಇವತ್ತೊಂದು ವಿನೂತನ ರೀತಿಯಲ್ಲಿ ಹೋರಾಟ ನಡೆಯುತ್ತೆ ಅನ್ನುವಂತ ಮಾಹಿತಿ. ಅದರ ಜೊತೆಗೆ ಈಗ ಈ ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟ ಇದೆಯಲ್ಲ, ಅದು ಈ ದೋಸ್ತಿ ಪಕ್ಷಗಳು ಎರಡೂ ಕೂಡ ಸಪರೇಟ್ ಆಗಿ ಇಷ್ಟು ದಿನ ಹೋರಾಟಗಳನ್ನ ಮಾಡ್ತಾ ಇದ್ವು. ಈಗ ಸಮನ್ವಯತೆ ವಿಚಾರ ಬಂದಂತಹ ಸಂದರ್ಭದಲ್ಲಿ JDS ಜೊತೆ ಈಗ ಮಾತುಕತೆಯನ್ನ ಅಶೋಕ್ ಮಾಡ್ತಾರೆ ಅನ್ನುವಂತ ಮಾಹಿತಿ. ಹಾಗಾಗಿ ಅವರ ಹೆಗಲಿಗೆ ಏರಿದೆ ಈಗ ಇದರ ಜವಾಬ್ದಾರಿ. ಇವತ್ತು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ಜೊತೆಗೆ ಅಶೋಕ್ ಚರ್ಚೆಯನ್ನ ನಡೆಸಲಿದ್ದಾರೆ. ದೆಹಲಿಯಲ್ಲಿ ಭೇಟಿಯಾಗಿ ಚರ್ಚೆ ಮಾಡ್ತಾರೆ ಅನ್ನುವಂತ ಮಾಹಿತಿ. ಇಬ್ಬರು ನಾಯಕರು ಕೂಡ ಭೇಟಿಯಾಗಿ ಚರ್ಚೆಯನ್ನ ನಡೆಸಲಿದ್ದಾರೆ. ಒಂದು ವಿಧಾನಮಂಡಲ ಅಧಿವೇಶನ, ಯಾವ ವಿಚಾರಗಳ ಬಗ್ಗೆ ಮಾತಾಡಬೇಕು, ಸರ್ಕಾರವನ್ನ ಯಾವ ವಿಚಾರದಲ್ಲಿ ಕಟ್ಟಿ ಹಾಕಬೇಕು, ಯಾವ ಪ್ರಶ್ನೆಗಳನ್ನ ಮಾಡಬೇಕು ಅನ್ನೋ ವಿಚಾರ, ಜೊತೆಗೆ ಈ ಟೌನ್ಶಿಪ್ ಹೋರಾಟ, ಅದರ ಪಾದಯಾತ್ರೆ, ಇದೆಲ್ಲವೂ ಕೂಡ ಯಾವ ಸ್ವರೂಪದಲ್ಲಿ ಇರಬೇಕು, ಇಂಥ ವಿಚಾರಗಳ ಬಗ್ಗೆ ಮಾತುಕತೆಯನ್ನ ಮಾಡಿ ಜಂಟಿ ಹೋರಾಟ ಹೇಗಿರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ನಡೆಯುತ್ತೆ ಅನ್ನುವಂಥ ಮಾಹಿತಿ ಇದೆ. ನೋಡಿ, CM DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಇಲ್ಲದಿರುವುದು ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ವಿರೋಧ ಪಕ್ಷಗಳಿಗೆ ಇದು ಆಹಾರ ಆಗಿದೆ. ಹೀಗಾಗಿ ಖಾಲಿ ಇರುವ ಆ ಒಂದು ಸ್ಥಾನವನ್ನು ಭರ್ತಿ ಮಾಡಲು ಕಸರತ್ತು ಶುರುವಾಗಿದೆ. ಈ ಕುರಿತಂತ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ. ಮಹಿಳಾ ಪ್ರಾತಿನಿಧ್ಯ ಭರ್ತಿ ಮಾಡಲು ಕೈಪಡೆ ಕಸರತ್ತು. ರಂಗ ಪ್ರವೇಶ ಮಾಡಿದ ಹಿರಿಯ ಸಚಿವ KJ ಜಾರ್ಜ್. ಮಹಿಳಾ ಹಾಗೂ ಕುರುಬ ಸಮುದಾಯದ ಕೋಟಾ ಎರಡನ್ನೂ ಸರಿದೂಗಿಸಲು ಗಾಯತ್ರಿ ಶಾಂತೇಗೌಡಗೆ ಸಚಿವ ಸ್ಥಾನ ಘೋಷಣೆ ಮಾಡಲಾಗಿತ್ತು. ಲೆಕ್ಕಾಚಾರ ಉಲ್ಟಾ ಆಯಿತು ಎಂದು ಮಾಜಿ CM ಸಿದ್ದರಾಮಯ್ಯ ರೆಬಲ್ ಆದರು. ಹೀಗಾಗಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. MLC ಹಾಗೂ ಕುರುಬ ಕೋಟಾದಡಿ ಯತೀಂದ್ರ ಸಿದ್ದರಾಮಯ್ಯ ಸಚಿವರು ಆಗಿದ್ದಾರೆ. ಬ್ಯಾಡಗಿ ಶಾಸಕ ಬಸವರಾಜ್ ಶಿವಣ್ಣನವರಿಗೆ ಸಚಿವ ಸ್ಥಾನ ನೀಡಿದರೆ ಉತ್ತರ ಕರ್ನಾಟಕದ ಕುರುಬ ಸಮುದಾಯಕ್ಕೆ ಆದ್ಯತೆ ನೀಡಿದಂತೆ ಆಗಲಿದೆ ಎಂಬುದು ಸಿದ್ದರಾಮಯ್ಯ ಲೆಕ್ಕಾಚಾರ ಆಗಿತ್ತು. ಈ ಲೆಕ್ಕಾಚಾರ ಉಲ್ಟಾ ಆದ ಕಾರಣ ಗಾಯತ್ರಿ ಶಾಂತೇಗೌಡಗೆ ಸಚಿವ ಸ್ಥಾನ ಕೈತಪ್ಪಿತು. ಆದರೆ ಖಾಲಿ ಇರುವ ಒಂದು ಸ್ಥಾನವನ್ನು ಮಹಿಳೆಯರಿಗೆ ನೀಡಬೇಕು ಎಂಬ ಚರ್ಚೆಗಳು ಶುರುವಾಗಿವೆ. ಹೀಗಾಗಿ ಮಾಜಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, MLC ಉಮಾಶ್ರೀ, ಬಲ್ಕಿಸ್ ಬಾನು, ನಯನ ಮೋಟಮ್ಮ, ಆರತಿ ಕೃಷ್ಣ ಸಾಕಷ್ಟು ಲಾಬಿ ಶುರು ಮಾಡಿದ್ದಾರೆ. ಉಮಾಶ್ರೀ ಪರವಾಗಿ ಸಿದ್ದರಾಮಯ್ಯ, ಲಕ್ಷ್ಮೀ ಹೆಬ್ಬಾಳ್ಕರ್ ಪರ CM DK ಶಿವಕುಮಾರ್ ಒಲವು ಹೊಂದಿದ್ದಾರೆ ಎನ್ನಲಾಗಿದೆ. ಆದರೆ ಮಹಿಳಾ ಪ್ರಾತಿನಿಧ್ಯದ ಜೊತೆಗೆ ಜಿಲ್ಲಾ ಪ್ರಾತಿನಿಧ್ಯ ನೀಡಲು ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ನಡೆಸಿದೆ ಎನ್ನಲಾಗಿದೆ. ನಿನ್ನೆ ವಿಧಾನಸೌಧದ 3ನೇ ಮಹಡಿಯಲ್ಲಿರುವ ಹಿರಿಯ ಸಚಿವ KJ ಜಾರ್ಜ್ ಕೊಠಡಿಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಶಾಸಕರ ಸಭೆ ನಡೆದಿದೆ. ಜಿಲ್ಲೆಗೆ ಮಂತ್ರಿ ಸ್ಥಾನ ಕೈತಪ್ಪಿರುವ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಮಹಿಳಾ ಕೋಟಾ ಮತ್ತು ಜಿಲ್ಲಾ ಕೋಟಾದಡಿ ನಯನ ಮೋಟಮ್ಮಗೆ ಅವಕಾಶ ಮಾಡಿಕೊಡುವ ಬಗ್ಗೆ ಒಂದಷ್ಟು ಅಭಿಪ್ರಾಯ ವ್ಯಕ್ತವಾಗಿದೆ ಎನ್ನಲಾಗಿದೆ. ನಯನ ಮೋಟಮ್ಮ, HD ತಮ್ಮಯ್ಯ, JH ಶ್ರೀನಿವಾಸ್, KS ಆನಂದ್, ಗಾಯತ್ರಿ ಶಾಂತೇಗೌಡ KJ ಜಾರ್ಜ್ ಅವರನ್ನ ಭೇಟಿ ಮಾಡಿ ಅವರವರ ಅಭಿಪ್ರಾಯ ಮಂಡಿಸಿದ್ದಾರೆ. ಯಾಕೆ ಈ ಕೊನೆ ಹಂತದಲ್ಲಿ ಕೈ ತಪ್ಪಿತು ಮೇಡಮ್? ನಾನು ಮಾತಾಡಲ್ಲ ರೀ, ಏನು ರಿಯಾಕ್ಟ್ ಮಾಡಲ್ಲ ನಾನು. ಈ KJ ಜಾರ್ಜ್ ಅವ್ರನ್ನ ಏನಕ್ಕೆ ಭೇಟಿ ಮಾಡಿದ್ರು ಮೇಡಮ್? ನಮ್ಮ ಮಂತ್ರಿಗಳು ನಾನು ಭೇಟಿ ಮಾಡ್ತೀನಿ, ನಮ್ಮ ಕ್ಷೇತ್ರದ ಕೆಲಸಗಳಿರುತ್ತೆ, ಮಾತಾಡ್ತೀನಿ ಅವ್ರ ಹತ್ರ ಹೋಗಿ. ಈಗ ಮಹಿಳಾ ಕೋಟಾದಲ್ಲಿ ಮತ್ತು ಜಿಲ್ಲಾ ಪ್ರಾತಿನಿಧ್ಯದ ಹೆಸರಿನಲ್ಲಿ ನಯನ ಮೋಟಮ್ಮ ಅವರಿಗೆ ಆದ್ಯತೆ ಕೊಡಬೇಕು ಅನ್ನೋಂಥ ಒಂದಷ್ಟು ಅಭಿಪ್ರಾಯಗಳು ಇದ್ದಾವೆ. ತಮ್ಮ ಅಭಿಪ್ರಾಯ ಏನು ಮೇಡಮ್? ನಾನು ಅದಕ್ಕೆ ಯಾವುದಕ್ಕೂ ರಿಯಾಕ್ಟ್ ಮಾಡಲ್ಲ ರೀ. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದು, ಸಂಪರ್ಕ ಮಾಡುವಂಥ ಕೆಲಸ ಏನಾರು ಮಾಡಿದ್ರೆ ಮೇಡಮ್? ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಶಾಸಕರ ಅಭಿಪ್ರಾಯದ ಜೊತೆಗೆ ಹಿರಿಯ ನಾಯಕಿಯರ ಅಭಿಪ್ರಾಯವು KJ ಜಾರ್ಜ್ ಪಡೆದಿದ್ದಾರೆ. ನಯನ ಮೋಟಮ್ಮ ಪರವಾಗಿ ತಾಯಿ ಮೋಟಮ್ಮ ಸಚಿವ ಸ್ಥಾನದ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ಅಲ್ಲದೆ ತಮಗೆ ಸಚಿವ ಸ್ಥಾನ ನೀಡಬೇಕು ಎಂದು ಸಚಿವ KJ ಜಾರ್ಜ್ ಮುಂದೆ ಮತ್ತೊಮ್ಮೆ ಅಭಿಪ್ರಾಯವನ್ನ ಗಾಯತ್ರಿ ಶಾಂತೇಗೌಡ ಹೇಳಿದ್ದಾರೆ ಎನ್ನಲಾಗಿದೆ. ಆದರೆ ಸಿದ್ದರಾಮಯ್ಯ ಮುನಿಸು ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಎಂಬ ಸುಳಿವು ಸಿಕ್ಕಿದೆ ಎನ್ನಲಾಗಿದೆ. ಆದರೆ ಜಿಲ್ಲಾ ನಾಯಕರ ಹಾಗೂ ಶಾಸಕರ ಅಭಿಪ್ರಾಯವನ್ನ ಹಿರಿಯ ಸಚಿವ KJ ಜಾರ್ಜ್ ಸಂಗ್ರಹ ಮಾಡಿದ್ದು ಕುತೂಹಲ ಮೂಡಿಸಿದೆ. ಅವರು ಬಂದು ಭೇಟಿ ಮಾಡೋದು ಅದರ ಜಿಲ್ಲೆಯ ಈ ಬರ ವಿಚಾರದಲ್ಲಿ, ಬೇರೆ ಬೇರೆ ವಿಚಾರದಲ್ಲಿ, ಮತ್ತು ಕೆಲವೊಂದು ಅವರಿಗೆ
ರಸ್ತೆಗಳು ಅದು ಇದೆಲ್ಲ ಸ್ವಲ್ಪ ಮಳೆಗಾಲದಲ್ಲಿ ಸ್ವಲ್ಪ ಹಾಳಾಗ್ತಾ ಇದೆ, ಅದ್ರ ವಿಚಾರದಲ್ಲಿ ಮಾತಾಡ್ಕೊಂಡು ಹೋಗಿದ್ದಾರೆ. ಮತ್ತೊಂದು ಜಿಲ್ಲಾ ಪ್ರಾತಿನಿಧ್ಯ ಸಿಕ್ಕಿಲ್ಲ ಸಚಿವ ಸ್ಥಾನದ ಅನ್ನುವಂಥದ್ದು ಅಭಿಪ್ರಾಯ ಇದೆ. ಮಹಿಳಾ ಕೋಟದಲ್ಲಿ ಗಾಯತ್ರಿ ಶಾಂತೇಗೌಡರು ತಮ್ಮನ್ನು ಬಂದು ಭೇಟಿಯಾಗಿದ್ದರು. ಈಗ ಜಿಲ್ಲಾ ಪ್ರಾತಿನಿಧ್ಯ ಸಿಕ್ಕಿಲ್ಲ ಮತ್ತು ಮಹಿಳಾ ಕೋಟದ ಆಧಾರಿತವಾಗಿ ನೈನಾ ಮಾಟುಮ್ ಅವರಿಗೆ ಅವಕಾಶ ಕೊಡಬೇಕು ಅನ್ನೋಂಥ ಅಭಿಪ್ರಾಯಗಳಿದ್ದಾವೆ. ಮೊಟಮ್ ಅವರು ತಮ್ಮನ್ನು ಬಂದು ಭೇಟಿ ಮಾಡಿದರು. ತಮಗೆ ಏನು ಅನಿಸುತ್ತೆ ಸರ್? ಇದೆಲ್ಲ ನಮ್ಮ ಮುಖ್ಯಮಂತ್ರಿಯವರು, KPCC ಅಧ್ಯಕ್ಷರು, ಹೈಕಮಾಂಡ್ ಅವರು, ಮಾಜಿ ಮುಖ್ಯಮಂತ್ರಿಗಳು, ಅವ್ರ ನಾಯಕರುಗಳೆಲ್ಲ ಸೇರಿಬಿಟ್ಟು ಇದ್ರ ವಿಚಾರದಲ್ಲಿ ತೀರ್ಮಾನ ತಗೊಳ್ತಾರೆ. ನನಗೆ ಭೇಟಿ ಮಾಡೋದಲ್ಲ, ಅವ್ರು ಏನು ತೀರ್ಮಾನ ತಗೊಂಡು ನಾವು ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಹೇಳಿದ್ದಾರೆ. ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತು ಲೈವ್ನಲ್ಲಿ ಡೆಸ್ಕ್ನಿಂದ ಜಾಯ್ನ್ ಆಗ್ತಿದ್ದಾರೆ. ಹನುಮಂತು, ಈಗ ಏನಾಗ್ಬೋದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಈಗ ನೀವೇ ವಿಸ್ತೃತವಾದಂತಹ ವಿಚಾರವನ್ನು ಜನರ ಮುಂದೆ ಇಡಬೇಕು. ದಿವಿತ್, ಖಾಲಿ ಇರುವಂತಹ ಒಂದು ಸ್ಥಾನಕ್ಕೆ ಈಗಾಗಲೇ ಅನೇಕ ಜನ ಲಾಬಿಗಳನ್ನು ಶುರು ಮಾಡಿದ್ದಾರೆ. ಒಂದು ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನೋಂಥ ಕಾರಣಕ್ಕಾಗಿಯೇ ಅನೇಕ ಜನ ಹಿರಿಯ ಶಾಸಕರೆಲ್ಲರೂ ಕೂಡ ಮತ್ತು ಅವರ ಬೆಂಬಲಿಗರೆಲ್ಲರೂ ಕೂಡ ರಾಜೀನಾಮೆ ಕೊಡಲಿಕ್ಕೆ ಮುಂದಾಗಿರುವಂಥದ್ದು, ಅದರ ಜೊತೆಗೆ ಪ್ರತಿಭಟನೆಗಳನ್ನು ಮಾಡ್ತಾ ಇರುವಂಥದ್ದು ಒಂದು ಭಾಗ. ಮತ್ತೊಂದು ಕಡೆಗೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಮಹಿಳಾ ಪ್ರಾತಿನಿಧ್ಯ ಇಲ್ಲ ಅನ್ನುವಂಥ ವಿಷಯವೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಸ್ಥಾನವನ್ನು ಮಹಿಳಾ ಕೋಟಕ್ಕೆ ಅಡಿಯಲ್ಲಿ ಅದನ್ನು ಸಚಿವ ಸಂಪುಟ ಭರ್ತಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಒಂದಷ್ಟು ಚಿಂತನೆ ನಡೀತಾ ಇದೆ. ಹೀಗಾಗಿ ಒಂದು ಸ್ಥಾನಕ್ಕೆ ಅನೇಕ ಜನ ಲಾಬಿಗಳನ್ನು ನಡೆಸಿರುವಂಥದ್ದು. ಉಮಾಶ್ರೀ ಅವರಾಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರಬಹುದು, ನಹಿನಾ ಮೋಟಮ್ ಅವರಾಗಿರ್ಬೋದು, ಬಲ್ಕೀಶ್ ಬಾನು ಅವರು ಮತ್ತು ಗಾಯತ್ರಿ ಶಾಂತೇಗೌಡ ಅವರು ಸೇರಿದಂತೆ ಅನೇಕ ಜನ ಲಾಬಿಗಳನ್ನು ನಡೆಸ್ತಾ ಇರುವಂಥದ್ದು. ಆದರೆ ಮಹಿಳಾ ಕೋಟ ಮತ್ತು ಜಿಲ್ಲಾ ಕೋಟ ಎರಡನ್ನೂ ಕೂಡ ಭರ್ತಿ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ನಡೆಸಿದೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇರುವಂಥದ್ದು. ಈ ಕಾರಣಕ್ಕಾಗಿಯೇ ನಿನ್ನೆ ಹಿರಿಯ ಸಚಿವ KJ ಜಾರ್ಜ್ ಅವರು ಕೂಡ ಚಿಕ್ಕಮಗಳೂರು ಜಿಲ್ಲೆಯ ಕಾಂಗ್ರೆಸ್ನ ಶಾಸಕರನ್ನ ಕರೆದು ಅವರವರ ಅಭಿಪ್ರಾಯವನ್ನು ಪಡೆದುಕೊಂಡಿದ್ದಾರೆ. ಆರತಿ ಕೃಷ್ಣ ಅವರು ಕೂಡ ಸಾಕಷ್ಟು ಲಾಬಿಯನ್ನು ನಡೆಸಿದ್ದಾರೆ. ಅವರವರ ಶಾಸಕರು ಯಾರಿಗೆ ಕೊಟ್ಟರೆ ಅನುಕೂಲ ಅನ್ನುವಂಥ ಒಂದಷ್ಟು ಅಭಿಪ್ರಾಯಗಳು ಕೂಡ ಇರುವಂಥದ್ದು. ಅದರ ಜೊತೆಗೆ ಮಹಿಳಾ ಕೋಟ ಮತ್ತು ಜಿಲ್ಲಾ ಪ್ರಾತಿನಿಧ್ಯದ ಅಡಿಯಲ್ಲಿ ನೈನಾ ಮೋಟಮ್ ಅವರ ಹೆಸರು ಮುನ್ನೆಲೆಗೆ ಬಂದಿರುವಂತಹ ಒಂದಷ್ಟು ಚರ್ಚೆಗಳು ಇರುವಂಥದ್ದು. ಹೀಗಾಗಿನೇ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಜಿಲ್ಲಾ ಶಾಸಕರ ಅಭಿಪ್ರಾಯವನ್ನು ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳಿಗೆ KJ ಜಾರ್ಜ್ ಅವರು ಸಲ್ಲಿಸುವಂಥ ಸಾಧ್ಯತೆಗಳಿದ್ದಾವೆ. ಈ ಒಂದು ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರು ಕೂಡ ಗಾಯತ್ರಿ ಶಾಂತೇಗೌಡರ ಹೆಸರಿಗೆ ಆಕ್ಷೇಪವೆತ್ತಿರುವಂಥ ಹಿನ್ನೆಲೆಯಲ್ಲಿ, ಅಂದರೆ ಕುರುಬ ಸಮುದಾಯ ಮತ್ತು ಮಹಿಳಾ ಕೋಟದ ಅಡಿಯಲ್ಲಿ ಗಾಯತ್ರಿ ಶಾಂತೇಗೌಡ ಅವರನ್ನ ಆಯ್ಕೆ ಮಾಡಿದ್ರು. ಇಲ್ಲಿ ಕುರುಬ ಸಮುದಾಯ ಮತ್ತು MLC ಕೋಟದ ಅಡಿಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಸಚಿವರು ಆಗಿರುವಂಥ ಕಾರಣಕ್ಕಾಗಿ ಉತ್ತರ ಕರ್ನಾಟಕದಲ್ಲಿ ಕುರುಬ ಸಮುದಾಯಕ್ಕೆ ಆದ್ಯತೆ ಕೊಡಬೇಕು. ಆ ಕಾರಣಕ್ಕಾಗಿ ಬ್ಯಾಡಗಿ ಶಿವಣ್ಣ ಅವರಿಗೆ ಒಂದಷ್ಟು ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ ಆಗಿತ್ತು. ಆದರೆ ಲೆಕ್ಕಾಚಾರ ಉಲ್ಟಾ ಆಗಿರುವಂಥ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಕಾರ್ಯಕ್ರಮದಿಂದ ದೂರ ಉಳಿದಿದ್ರು. ಹೀಗಾಗಿ ಸಿದ್ದರಾಮಯ್ಯನವ್ರನ್ನೇನಾದರೂ ಸಮಾಧಾನ ಪಡಿಸುವಂಥದ್ದಾದರೆ ಅವರ ಒಲವು ಉಮಾಶ್ರೀ ಅವರ ಪರವಾಗಿದೆ ಅನ್ನುವಂಥ ಚರ್ಚೆಗಳು ಇದ್ದಾವೆ. ಮತ್ತೊಂದು ಕಡೆಗೆ ಹೆಬ್ಬಾಳ್ಕರ್ ಅವರನ್ನ ಕ್ಯಾಬಿನೆಟ್ ಒಳಗಡೆ ತರಬೇಕು ಅನ್ನುವಂಥ ಒಲವನ್ನು ಮುಖ್ಯಮಂತ್ರಿಗಳು ಕೂಡ ಹೊಂದಿದ್ದಾರೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ಯಾರನ್ನ ಕ್ಯಾಬಿನೆಟ್ ಒಳಗಡೆಗೆ ಒಂದು ಸ್ಥಾನಕ್ಕೆ ಯಾರನ್ನ ಪರಿಗಣಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಅಭಿಪ್ರಾಯ ಸಂಗ್ರಹ ಮಾಡಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಮುಂದಾಗಿದೆ, ಹಿರಿಯ ನಾಯಕರು ಕೂಡ ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಹೈಕಮಾಂಡ್ ಈ ಅಭಿಪ್ರಾಯಗಳ ಸಂಗ್ರಹದ ನಂತರದಲ್ಲಿ ಯಾವ ನಿರ್ಧಾರಕ್ಕೆ ಬರುತ್ತೆ, ಯಾರಿಗೆ ಮಣೆ ಹಾಕುತ್ತೆ ಅನ್ನೋಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ದಿವಿತ್, ಓಕೆ, ಥ್ಯಾಂಕ್ ಯು ಹನುಮಂತು ನಿಮ್ಮೆಲ್ಲ ಮಾಹಿತಿಗಾಗಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.